ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನು ಅಂದ್ರೆ ಸೆಕೆಂಡ್ ಚಾಪ್ಟರ್ ಮುಗಿಸ್ತೀವಿ. ಅದು 3 ಶ್ಲೋಕಗಳಿದೆ. ಬಟ್ ಅದಕ್ಕೆ ಮುಂಚೆ ಒಂದು ಸಮರಿ, ಸೆಕೆಂಡ್ ಚಾಪ್ಟರ್ದು ಕಂಪ್ಲೀಟ್ ಸಮರಿ ಕೊಡೋಣ ಅಂತ ಇದ್ದೀವಿ. ಡಾಕ್ಟರ್ ರಂಗನಾಥ್ ಆ ಸಮರಿ ಕೊಟ್ಬಿಟ್ಟು ಕೊನೆಯಲ್ಲಿ ಆ 3 ಶ್ಲೋಕಗಳು ಯಾವ್ದಿದ್ಯೋ ಅದ್ರ ಬಗ್ಗೆ ಮಾತಾಡ್ತಾರೆ. ಓಕೆ, ಸೊ ಸಮರಿ ಅದು ಏನ್ ಮಾಡ್ಬೇಕು ಅಂತೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಚೆನ್ನಾಗಿರುತ್ತೆ. ನಿಮ್ಗೆ ಒಂದು ಹೆಲಿಕಾಪ್ಟರ್ ವ್ಯೂ ಅಂತೀವಿ, ಪೂರ್ತಿ ಏನೇನಿದೆ ಮೇನ್ ವಿಷಯಗಳು ಸೆಕೆಂಡ್ ಚಾಪ್ಟರ್ ಅಲ್ಲಿ, ಅದ್ರ ಬಗ್ಗೆ ಡಾಕ್ಟರ್ ರಂಗನಾಥ್ ನಿಮ್ಗೆ ತಿಳಿಸ್ತಾರೆ. ಓವರ್ ಟು ಯು ಡಾಕ್ಟರ್. ಥ್ಯಾಂಕ್ ಯು ಸರ್. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮೀಯ ಸತ್ಸಂಗಿ ಬಂಧುಗಳೇ, ಸೊ ನಾವು ಫೆಬ್ರವರಿಯಿಂದ ಇಲ್ಲಿನವರೆಗೂ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ 2 ಅಧ್ಯಾಯಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಈ ವೇದಿಕೆಗೆ ಪಾತ್ ಆಫ್ ಡಿವೈನ್ ಲೈಫ್ ಸಂಘಟನೆ ನಿಮ್ಮೆಲ್ಲರಿಗೂ ಕೂಡ ಒಂದುಗೂಡಿಸಿ ಈ ಕಾರ್ಯಕ್ರಮವನ್ನ ಗಣಿ ಮಾಡಲಿಕ್ಕೆ ಪ್ರೇರಣೆ ಮತ್ತು ಸಹಾಯ ಸಹಕಾರ ಕೊಟ್ಟಿದ್ದಾರೆ. ಸಿದ್ಧ ಪರಂಪರೆಯ ಎಲ್ಲ ಋಷಿ ಮುನಿಗಳಿಗೆ ವಂದಿಸ್ತಾ, ಎಲ್ಲ ಪರಂಪರೆಯ ಎಲ್ಲ ಧರ್ಮಗಳ ಎಲ್ಲ ಋಷಿ ಮುನಿಗಳಿಗೆ ವಂದಿಸ್ತಾ, ಗುರುದೇವ ಶ್ರೀ ಗಜ ಅರವಿಂದ್ ಮಹಾರಾಜ್ ಅವ್ರಿಗೆ, ಮಾ ಅವಂತಿಕಾ ಅವರಿಗೆ ವಂದಿಸಿ ಅವರೆಲ್ಲ ಕೃಪಾಶೀರ್ವಾದವನ್ನ ನಮ್ಮ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಕೇಳಿ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇಂದಿನ ಸತ್ಸಂಗ ಕಾರ್ಯಕ್ರಮದಲ್ಲಿ ಕೊನೆಯ 3 ಶ್ಲೋಕಗಳು ಉಳ್ಕೊಂಡಿದ್ದು 2ನೇ ಅಧ್ಯಾಯದಲ್ಲಿ. ಅದಕ್ಕೆ ಇದನ್ನ ಒಂದು ಬರ್ಡ್ಸ್ ವ್ಯೂ, ಹೆಲಿಕಾಪ್ಟರ್ ವ್ಯೂ ಅಂದ್ರಲ್ಲ ಸರ್ ರಂಗನಾಥ್ ಶಾಸ್ತ್ರಿಜಿಯವರು, ಆ ತರ ಸುಮ್ನೆ ಜಸ್ಟ್ ಟು ರಿಕಲೆಕ್ಟ್ ವಾಟ್ ವಿ ಹ್ಯಾವ್ ಟ್ರಾವರ್ಸ್ ಇನ್ ಆಲ್ ದೀಸ್. ನಾವು ಯಾವ ದಾರಿಯಲ್ಲಿ ಈ 2ನೇ ಅಧ್ಯಾಯವನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಅದನ್ನ ಒಂದು ಸೂಕ್ಷ್ಮವಾಗಿ ಒಂದು ಅವಲೋಕ ಮಾಡೋಣ. ಕೊನೆಗೆ ಇನ್ನು ಉಳ್ಕೊಂಡ 3 ಶ್ಲೋಕಗಳನ್ನು ಕೂಡ ನಾವು ವಿಶುದ್ಧವಾಗಿ ತಿಳ್ಕೊಳ್ಳೋಣ. ಜೀವಾತ್ಮ ಮತ್ತು ಪರಮಾತ್ಮ, ನರ ಮತ್ತು ನಾರಾಯಣ. ನರ ಅರ್ಜುನ, ನಾರಾಯಣ ಕೃಷ್ಣ. ಈ ನರ ನಾರಾಯಣ ಸಂವಾದವೇ ಈ ಗೀತಾ ರಹಸ್ಯ. ಇಲ್ಲಿ ನಾವು ಒಂದು ನಮ್ಮೆಲ್ಲರ ಜೀವನದ ಒಂದು ದಾರಿ ಮತ್ತು ಗುರಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಅದು ಈ ನರನಾರಾಯಣರ ಸಂವಾದದ ಮುಖಾಂತರ. ನಾವೆಲ್ಲರೂ ಜೀವಾತ್ಮದ ಸ್ಥಿತಿಯಲ್ಲಿದ್ದೀವಿ, ಬಂಧನದಲ್ಲಿದ್ದೀವಿ. ಆ ಬಂಧನದಿಂದ ಮುಂದಕ್ಕೆ ಹೋಗಿ ನಮ್ಮ ಅಂತರಾಳದಲ್ಲಿರುವ ನಮ್ಮ ಸ್ವರೂಪವನ್ನ ನಾವು
ಸಾಕ್ಷಾತ್ಕರಿಸಿಕೊಳ್ತಕ್ಕಂಥದ್ದೇ ನಮ್ಮ ಜೀವನದ ಉದ್ದೇಶ. ಈ ಅವಶ್ಯಕತೆಗಾಗಿ ನಾವು ಯುಗ ಯುಗಗಳಿಂದ ಜನ್ಮಗಳನ್ನ ಹೂಡಿ ಜನ್ಮಾಂತರಗಳಿಂದ ನಾವು ಈ ದಾರಿನಲ್ಲಿ ನಡೀತಾ ಇದ್ದೀವಿ. ನಮ್ಮ ನಿಮ್ಮೆಲ್ಲರ ಪುಣ್ಯವಶ ಈ ದಾರಿಯಲ್ಲಿ ನಾವು ಇನ್ನು ಶ್ರದ್ಧಾಪೂರ್ವಕವಾಗಿ ನಡೆಯಕ್ಕೆ ಬೇಕಾದಂತ ಒಂದು ಮಾರ್ಗದರ್ಶನ ಸದ್ಗುರು ಶ್ರೀ ಅರವಿಂದ್ ಮಹಾರಾಜ್ ಅವರಿಂದ ನಮಗೆ ಪುಣ್ಯ ವಿಶೇಷದಿಂದ ದೊರಕ್ತಾ ಇದೆ. ಅಟ್ಟನ್ನ ನೆನೆದು ನಾವು ಈಗ ಈ 2ನೇ ಅಧ್ಯಾಯದ ಪಕ್ಷಿ ನೋಟವನ್ನ ಗಮನಿಸೋಣ. ಮೊದಲನೇ ಅಧ್ಯಾಯದಲ್ಲಿ ಅದು ವಿಷಾದ ಯೋಗ ಅಂತ ನಾವು ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ವಿಷಾದ ಯೋಗದಲ್ಲಿ ಕೃಷ್ಣ ಒಬ್ಬ ವೀಕ್ಷಕನಾಗಿ ಅಲ್ಲಿ ಭಾಗವಹಿಸ್ತಾನೆ. ಯಾವುದೇ ಒಂದು ಆ ಭಗವಾನ್ ಕೃಷ್ಣರ ಕಡೆಯಿಂದ ಯಾವುದೇ ಒಂದು ಉಪದೇಶವಾಗ್ಲಿ ಮಾರ್ಗದರ್ಶನವಾಗಿ ಬರೋಲ್ಲ. ಅಲ್ಲಿ ಪರಮಾತ್ಮ ಜೀವಾತ್ಮನ ಕಡೆಗೆ ಇಟ್ಟಂತ ಒಂದು ನಿಗದೋಪಾದಿಯಲ್ಲಿ ಅಲ್ಲಿ ಇತ್ತು. ಪರಮಾತ್ಮ ಜೀವಾತ್ಮನ ಸ್ಥಿತಿಯನ್ನ ಅಳಿಯೋಕೆ ಯಾವ ಸ್ಥಿತಿಯಲ್ಲಿದ್ದಾನೆ ಜೀವಾತ್ಮ ಅರ್ಜುನನ ದೇಹದಲ್ಲಿ ಅಂತಕ್ಕಂಥದ್ನ ಮೊದಲನೇ ಅಧ್ಯಾಯದಲ್ಲಿ ನೋಡ್ತಾ ವೀಕ್ಷಣೆ ಮಾಡ್ತಾ 2ನೇ ಅಧ್ಯಾಯಕ್ಕೆ ನಾವು ಅಲ್ಲಿಂದ ಕಾಲಿಟ್ಟು. ಮೊದಲನೇ ಅಧ್ಯಾಯದಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ಜೀವನದ ದಾರಿಯಾದ ಪ್ರಾಪಂಚಿಕ ಮೋಹ, ಮಮಕಾರ, ಕೋಪ, ಮಾತ್ಸರ್ಯ ಇತ್ಯಾದಿ ನಕಾರಾತ್ಮಕ ವಿಚಾರಗಳಲ್ಲಿ ಮುಳುಗಿದಂತ ಒಬ್ಬ ವ್ಯಕ್ತಿಯಿಂದ ಬರ್ತಕ್ಕಂಥ ಮಾತುಗಳನ್ನ ನಾವು ಕೇಳಿದ್ವಿ. ಅದು ನಮ್ಮದು ಕೂಡ ಒಂದು ಭಾಗ. ಅಲ್ಲಿ ಕೊನೆಗೆ ಅರ್ಜುನ ಹೇಳ್ತಾನೆ, ಅವನು ಎಲ್ಲವನ್ನು ವಿಶದವಾಗಿ ಹೇಳಿ ಅಲ್ಲಿ ಬಂಧುನ ಅಂತ ಒಂದು ಪದವು ಉಪಯೋಗಿಸ್ತಾನೆ. ಇವರೆಲ್ಲರೂ ನನಗೆ ಬಂಧುಗಳು, ಇವರೆಲ್ಲರೂ ನನಗೆ ಬಂಧುಗಳು ಅಂತ ಒಂದು ಪದವನ್ನು ಉಪಯೋಗಿಸಿದಾಗ ಅಲ್ಲಿ ಅವನು ಈ ಇಡೀ ಯುದ್ಧಕ್ಕೆ ಮಾಡಿದಕ್ಕಂತ ಒಂದು ವ್ಯವಸ್ಥೆ ಏನಿದೆಯೋ ಆ ವ್ಯವಸ್ಥೆಗೆ ಒಂದು ಕೊಟ್ಟಂತ ಒಂದು ಪೆಟ್ಟು. ನಾನು ಇನ್ನೊಬ್ಬನ ನನ್ನ ಎದುರಿಗೆ ಇರ್ತಕ್ಕಂಥ ಒಬ್ಬ ಯೋಧ ಅಂತ ನಾನು ಪರಿಗಣಿಸಿದೆ. ನನ್ನ ಮುಂದೆ ನಿಂತಿರ್ತಕ್ಕಂಥ ಒಂದು ಎದುರಾಳಿ, ಅವನು ಎದುರು ಯೋಧ ಅಂತಕ್ಕಂಥ ವಿಚಾರವನ್ನ ನಾನು ಪರಿಗಣಿಸಿದೆ. ಅವನು ನನ್ನ ಬಂಧು ಅಂತ ತಿಳ್ಕೊಂಡಾಗ, ನಾನು ಅದನ್ನ ಭಾವಿಸಿದಾಗ ಅವರೊಡನೆ ಹೋರಾಡ್ತಕ್ಕಂಥ ಇಚ್ಛಾಶಕ್ತಿ ಹೊರಟೋದು. ಹಾಗಾಗಿ ಅರ್ಜುನ ಆ ಸ್ಥಿತಿಗೆ ಬಂದ. ಆ ಸ್ಥಿತಿಗೆ ಬಂದ ಮೇಲೆ ನಾವು ಮೊದಲನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ, ನಾನು ಇನ್ನ ಯುದ್ಧವನ್ನ ಮಾಡಲ್ಲ. ತಿಳ್ಕೊಂಡ ತಕ್ಷಣ ಅವನಿಗೆ ಇಡೀ ಶರೀರ ಒಂದು ಆಘಾತಕ್ಕೊಳಗಾಯ್ತು, ಕಂಪನಕ್ಕೊಳಗಾಯ್ತು. ಅವನ ಅಸ್ತ್ರವನ್ನು ಕೂಡ ಹಿಡೀಲಿಕ್ಕೆ ಶಕ್ತನಾದಂತ ಒಂದು ಪರಿಸ್ಥಿತಿಗೆ ಅವನನ್ನ ನೂಕೊಂಡ. ಅಲ್ಲಿಂದ ನಾನು ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತಕ್ಕಂಥ ವಿಚಾರವನ್ನ ಹೇಳಿ 2ನೇ ಅಧ್ಯಾಯಕ್ಕೆ ನಾವು ಕಾಲಿಡ್ತೀವಿ. ಅಲ್ಲಿನವರೆಗೂ ಭಗವಾನ್ ಕೃಷ್ಣ ಆ ಅರ್ಜುನನ ಸ್ಥಿತಿಗತಿಗಳನ್ನ ನೋಡ್ತಾ ಶಾಂತತೆಯಿಂದ ಅವರು ವೀಕ್ಷಣೆ ಮಾಡಿದ್ರು. 2ನೇ ಅಧ್ಯಾಯಕ್ಕೆ ಹೋದಾಗ್ಲೂ ಕೂಡ ಸಂಜಯ ಆ ಅರ್ಜುನನ ಸ್ಥಿತಿಯನ್ನ ಮುಂದುವರಿಕೆಯ ಭಾಗವಾಗಿ ಕೆಲವು ಶ್ಲೋಕಗಳಲ್ಲಿ ಹೇಳ್ತಾರೆ. ಅವನು ತನ್ನ ಧನಸ್ಸು ಮತ್ತು ಬಿಲ್ಲು ಇವು ಎಲ್ಲವನ್ನು ಕೂಡ ರಥದಲ್ಲಿಟ್ಟು ಉಪಸ್ಥಿತನಾಗದ ಆಗ್ತಾನೆ. ರಥದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ನಿಂತು ಮಾಡ್ತಾರೆ. ಇಲ್ಲಿ ಕೂತ್ಕೊಳ್ತಾನೆ ಅರ್ಜುನ ರಥದಲ್ಲಿ. ತನ್ನ ಎಲ್ಲ ಶಸ್ತ್ರಗಳನ್ನು ಕೂಡ ಕೆಳಗಿಟ್ಟು ಕೂತ್ಕೊತಾನೆ. ಅಂದ್ರೆ ಅವನು ಯುದ್ಧಕ್ಕೆ ವಿಮುಖನಾಗಿ ನಡೀತಕ್ಕಂಥ ನಿಶ್ಚಯವನ್ನ ತಗೊಂಡಿರ್ತಾನೆ.
ಅರ್ಜುನ. ಈ ಈ ಒಂದು ಪರಿಸ್ಥಿತಿಯನ್ನ ಸಂಜಯ ಹೇಳ್ತಾನೆ. ಆಗ ಕೃಷ್ಣ ಮುಗುಳ್ನಗ್ತಾ ನೋಡ್ತಾ ಇರ್ತಾನೆ ಅರ್ಜುನನ ಸ್ಥಿತಿಯನ್ನ. ಯಾಕೆಂದ್ರೆ ಇಡೀ ಯುದ್ಧಕ್ಕೆ ಮೂಲ ಈ ಪ್ರಯತ್ನ ಅರ್ಜುನನ ಕಡೆಯಿಂದಲೇ ಆಗಿದೆ. ಅಂತಗ ಒಂದು ಆ ಇಡೀ ಪಾಂಡವ ಸೈನ್ಯದಲ್ಲಿ ಒಬ್ಬ ಮೇರು ಯೋಧನಾಗಿರ್ತಕ್ಕಂಥವನು ಈ ಸ್ಥಿತಿಗೆ ಬಂದಾಗ ಕೃಷ್ಣ ನಗ್ತಾ ನಗ್ತಾ ಅವನನ್ನ ಈ ಸ್ಥಿತಿಯಿಂದ ಈಚೆಗೆ ತಂದು ಅವನನ್ನ ಎತ್ತಿ ನಿಲ್ಲಿಸಿ ಯುದ್ಧ ಮಾಡಲಿಕ್ಕೆ ಬೇಕಾದಂತ ಪ್ರೇರಣೆಯನ್ನ ಕೊಡ್ಲಿಕ್ಕೆ ಈ ಇಡೀ ಗೀತಾ ಅಧ್ಯಾಯಗಳಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಹಾಗೆ ಇವರನ್ನ ಹೆಂಗಪ್ಪ ಈಚೆಗೆ ತರಬೇಕು? ಅದನ್ನಾಲೇ ನಾನು ಹೇಳಿದೆ, ಈ ಮನೋದೈಹಿಕ ಕಾಯಿಲೆ ಇರೋರಿಗೆ ನಾವು ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಡ್ತೀವಿ. ಆ ರೀತಿ 2 ಶ್ಲೋಕಗಳಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ನೀನು ಕ್ಷತ್ರಿಯನಿಗೆ ಬೇಕಾದಂತ ಒಂದು ಕಲ್ಮಶಮಿದಂ, ನೀನು ಮನ್ಸನ್ನ ಕಲ್ಮಶ ಮಾಡ್ಕೊಂಡಿದ್ಯಾ, ಇದು ನಿನಗೆ ತರವಲ್ಲ. ಈ ರೀತಿ ನೀನು ಮಾತಾಡೋದು, ಯೋಚನೆ ಮಾಡೋದು ಇದು ತರವಲ್ಲ. ಇದರಿಂದ ನೀನು ಈಚೆಗೆ ಬಾ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ನೀನು ಆರ್ಯ ಕುಲಕ್ಕೆ ನೀನು ಕಲಂಕ ತರ್ತಿದ್ಯಾ, ನೀನು ಈಚೆಗೆ ಬಾ ಅಂತಕ್ಕಂಥ ವಿಚಾರವನ್ನ ಹೇಳ್ತಾನೆ. ಹೇಳಿದ್ಮೇಲೆ ಇನ್ನೊಂದು ಮಾತು ಹೇಳ್ತಾನೆ. ಅದು ಅವನಿಗೆ ಚಾಟಿ ಏಟು ಹೊಡೆದಂಗಾಗುತ್ತೆ ಈ 2 ಇದರಲ್ಲಿ. ಅದರಲ್ಲಿ ಏನಪ್ಪಾ ಅಂದ್ರೆ, ಅವನು ನೀನು ನಪುಂಸಕನ ತರ ಮಾತಾಡ್ತಾ ಇದೆಯಲ್ಲ, ಇದು ನಿನಗೆ ತರವಲ್ಲ ಅಂತಕ್ಕಂಥ ವಿಚಾರವನ್ನ ಅಲ್ಲಿ ಹೇಳಿ ಹೊಡಿತಾನೆ ಅವನ ವ್ಯಕ್ತಿತ್ವ. ಒಬ್ಬ ನಪುಂಸಕನ ತರ ಹೇಳ್ತಿದ್ಯಾ, ನೀನ್ ಮಾತಾಡ್ತಾ ಇದೀಯಾ, ಇದು ನಿನಗೆ ತರವಲ್ಲ, ನೀನು ಎಂತ ಯೋಧ, ಅದನ್ನ ಮರೆತು ನೀನು ಮಮಕಾರದಲ್ಲಿ ಮುಳುಗಿ ನಪುಂಸಕನ ತರ ನೀನ್ ಮಾತಾಡ್ತಾ ಇದ್ಯಾ, ಇದರಿಂದ ಈಚೆಗೆ ಬಾ. ಈ 2 ಶ್ಲೋಕಗಳಲ್ಲಿ ತಪ್ಪಿಸಿಕೊಂಡು ಓಡುತ್ತಿದ್ದ ಅರ್ಜುನನನ್ನು ತಡೆಗಟ್ಟಿ ಅವನ ಮನಸ್ಸನ್ನು ಕೂಡ ನಮಗೂ ಹೇಳುತ್ತಿದ್ದಾನೆ, ಜೀವನದ ರಣರಂಗದಲ್ಲಿ ಓಡಿ ಹೋಗಬೇಡಿ ಎಂದು. ಅಂತರಾಳದ ಎಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ನಿಂತು ಎದುರಿಸಿ ಹೋರಾಡಿ ಎಂದು ಅರ್ಜುನನಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಕೃಷ್ಣ ಹೇಳ್ತಾನೆ. ಏಕೆಂದರೆ ಸಮಸ್ಯೆಗಳಿಂದ ಓಡಿ ಹೋಗ್ತಕ್ಕಂಥದ್ದು ಪರಿಹಾರವಲ್ಲ. ನಮ್ಮ ಜೀವನದಲ್ಲಿ ನಾವು ಯಾವುದೇ ಒಂದು ಸಮಸ್ಯೆಯನ್ನು ಎದುರಿಸಬೇಕಾದ್ರೆ ಅದರಿಂದ ನಾವು ವಿಮುಖರಾಗಿ ಓಡತಕ್ಕಂಥದ್ದು ಸಮಸ್ಯೆಗೆ ಪರಿಹಾರವಲ್ಲ. ಅದು ಸಮಸ್ಯೆಯನ್ನ ಇನ್ನು ಆಳಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ವಿಚಾರ. ನಮ್ಮಿಂದಾದ ಎಲ್ಲ ಪ್ರಯತ್ನವನ್ನು ಮಾಡಿ ನಮ್ ಕೈಲಿ ಆ ಕೆಲಸವನ್ನ ಮಾಡ್ಲಿಕ್ಕೆ ಆಗದ ಇದ್ದಾಗ ಅವಾಗ ಪಲಾಯನದ ದಾರಿ. ಅಲ್ಲಿನವರೆಗೂ ಅದನ್ನ ಮನಸ್ಸಲ್ಲೂ ಕೂಡ ಯೋಚನೆ ಮಾಡಬಾರ್ದು. ಅಳುಮುಖದ ಅರ್ಜುನನ್ನು ನೋಡಿ ಕೃಷ್ಣ ಹೇಳುತ್ತಿದ್ದಾನೆ, ಇಂತಕ ವಿಷಮ ಪರಿಸ್ಥಿತಿಯಲ್ಲಿ ಆರ್ಯ ಕುಲ ಧರ್ಮಕ್ಕೆ ವಿರೋಧವು, ಸ್ವರ್ಗಕ್ಕೆ ವಿರೋಧವು, ಅಪಕೀರ್ತಿ ತರುವ ಇಂತಕ ಮನೋಭಾವನೆ ನಿನಗೆ ಹೇಗೆ ಬಂತು? ಕುತಸ್ಥ ಕಶ್ಮಲ ಬಿದ, ಇಂತಕ ಒಂದು ಕೊಳಕು ಮನಸ್ಸಿನಿಗೆ ಹೇಗೆ ಬಂತು? ಕ್ಲೈಬ್ಯಂ ಮಾ ಮಗಮಂ ಪಾರ್ಥ, ಇವೆರಡು ಪದಗಳು ಕೂಡ ಕುತಸ್ಥ ಕಶ್ಮಲ ಬಿದಂ ಕ್ಲೈಬ್ಯಂ ಮಾ ಸಗಮಂ ಪಾರ್ಥ ಅಂತಕ್ಕಂಥ 2 ತೀಕ್ಷ್ಣವಾದ ಒಂದು ಪದಗಳನ್ನ ಬಳಸಿ ಅವನ ವ್ಯಕ್ತಿತ್ವಕ್ಕೆ ಅಂತರಾಳಕ್ಕೆ ಹೊಡಿತಾನೆ ಕೃಷ್ಣ. ನಾವು ರೋಗಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಂಗೆ ಮಾತುಗಳಿಂದ ಅವನಿಗೆ ಚಾಟಿ ಬೀಸುತ್ತಾನೆ. ಈ ಕೀಳು ಧೋರಣೆ, ಈ ಒಳ್ಳೆದೆಯ ಸ್ಥಿತಿ ನಿನಗೆ ಇಂತಕ ವಿಷಮ ಸಮಯದಲ್ಲಿ ನಿನಗೆ ಹೇಗೆ ಬಂತು? ಏಕೆಂದ್ರೆ
ಬಲ ಮತ್ತು ನಿರ್ಭಯತೆಯೇ ಆರ್ಯನಾದವನ ಲಕ್ಷಣ. ಅವೆರಡನ್ನು ನೀನು ಕಳ್ಕೊಂಡಿದ್ಯಲ್ಲಯ್ಯ. ಬಲನು ಕಳ್ಕೊಂಡಿದ್ಯಾ ಮತ್ತು ನಿರ್ಭಯತೆಯನ್ನು ಕಳ್ಕೊಂಡಿದ್ಯಾ. ಹೀಗಾದ್ರೆ ಹೇಗೆ ನೀನು ಇದರಿಂದ ಈಚೆಗೆ ಬಾ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ಕೃಷ್ಣ. ಆಗ ಅರ್ಜುನನಲ್ಲಿ ಸ್ವಲ್ಪ ಬದಲಾವಣೆ ಕಾಣುತ್ತೆ. ಅವನು ಕೂತ್ಕೊಂಡಿದ್ದವನು ನಿಂತು ಕೇಳ್ತಾನೆ ಕೃಷ್ಣನಿಗೆ, ಅಲ್ಲ ಕೃಷ್ಣ, ನನ್ನನ್ನ ಸಾಕಿ ಸಲ್ಲುದಂತ ಪಿತಾಮಕರು ನನ್ನನ್ನ ಈ ಇಡೀ ಕುರುಕುಲದಲ್ಲಿ ಅತ್ಯಂತ ಶ್ರೇಷ್ಠ ಬಿಲ್ಲುಗಾರನಾಗಿ ಮೂಡಿ ಬರುವಂತೆ ಮಾಡಿದ ನನ್ನ ಗುರುಗಳಿಗೆ ನಾನು ಆಗಪ್ಪ ಹೊಡಿಲಿ ಬಾಣವನ್ನ ಅಂತ ಪ್ರಶ್ನೆಗಳನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾನೆ ಅರ್ಜುನ. ಈ ಎರಡು ಪದಗಳನ್ನ ಕೃಷ್ಣ ಹೇಳಿ ಅವನ ವ್ಯಕ್ತಿತ್ವಕ್ಕೆ ಹೊಡೆದಾಗ ಆಮೇಲೆ ಏನ್ ಹೇಳ್ತಾನೆ, ನೋಡಪ್ಪ, ನಾನು ಖಿನ್ನ ಮನಸ್ಕನಾಗಿದ್ದೇನೆ. ನಾವು ಖಿನ್ನ ಮನಸ್ಕರಾದಾಗ ಡಿಪ್ರೆಷನ್ ಅಂತೆಲ್ಲ ಹೋದಾಗ ನಮ್ಮ ಶಕ್ತಿಯ ಒಂದು ಮೂಲವನ್ನ ನಾವು ಮರಿತೇವೆ. ಹಾಗೆ ಅಲ್ಲ, ನಮ್ಗೆ ಈ ಒಂದು ಸರಿಯಾದ ದಾರಿನಲ್ಲಿ ನಾವು ನಡೆಯಲು ತಗೊಳ್ತಕ್ಕಂಥ ನಿಶ್ಚಯವನ್ನ ನಾವು ಕಳ್ಕೊಳ್ತೀವಿ. ಅಲ್ಲಿ ಬುದ್ಧಿ ಪೂರ್ತಿ ಅಲ್ಲಿ ಕ್ಷೀಣಿಸುತ್ತೆ. ಅದು ಬುದ್ಧಿ ಕೆಲಸ ಮಾಡಿದ ಬಿಟ್ಟು ಬಿಡುತ್ತದೆ. ಅಂತಕ ಪರಿಸ್ಥಿತಿಯಲ್ಲಿ ಅರ್ಜುನ ಇದ್ದಾನೆ. ನನಗೇನು ನಿಶ್ಚಯ ಮಾಡ್ಲಿಕ್ಕಾಗಲ್ಲ, ನನಗೆ ಯಾವುದು ದಾರಿ ಕಾಣ್ತಾ ಇಲ್ಲ. ಅದರಿಂದ ಹೇ ಕೃಷ್ಣ, ಇಲ್ಲಿವರೆಗೂ ಅವನು ಸಖ ಅಂತ ಭಾವಿಸಿದ್ದ ಕೃಷ್ಣನ. ಈಗ ಇದು ಒಂದು ಪರಿವರ್ತನೆ, ಅವರಿಬ್ಬರ ಒಂದು ಸಂಬಂಧದಲ್ಲಿ ಒಂದು ಪರಿವರ್ತನೆಯ ಪರ್ವ. ಅರ್ಜುನ ಹಿಂದಿನ ಸಖ ಭಾವನೆಯನ್ನು ಬಿಟ್ಟು ಅವನನ್ನ ಒಂದು ದೈವದ ರೀತಿನಲ್ಲಿ ಅವನನ್ನ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಮಾರ್ಗದರ್ಶಕನನ್ನ ಕೃಷ್ಣನಲ್ಲಿ ಕಾಣ್ತಾನೆ. ಕಂಡು, ಹೇ ಕೃಷ್ಣ, ನನಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡು, ನಾನು ನಿನಗೆ ಶರಣಾಗಿದ್ದೇನೆ. ಅಷ್ಟೇ ಅಲ್ಲ, ಆ ಸ್ನೇಹ ಭಾವವನ್ನು ಬಿಟ್ಟು ನಾನು ನಿನಗೆ ಶಿಷ್ಯ ಅಂತಕ್ಕಂಥ ವಿಚಾರವನ್ನ ಅರ್ಜುನ ಕೃಷ್ಣನಿಗೆ ನಿವೇದಿಸಿಕೊಳ್ತಾನೆ. ಆಗ ಶ್ರೀಕೃಷ್ಣ ನಗುತ್ತಿರುವವನಂತೆ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ. ಆ ರಥದಲ್ಲಿ ಕುಳಿತು ಅಟ್ಟಾದ್ಮೇಲೆ ಮೊದಲನೇ ಇವನನ್ನ ಹೇಗೆ ಈಚೆಗೆ ತರೋದು ಈ ಸ್ಥಿತಿಯಿಂದ ಅವನು ನಿಂತು ಕ್ಷಾತ್ರ ಧರ್ಮವನ್ನ ಹಿಡಿದು ಯುದ್ಧವನ್ನ ಮಾಡ್ತಕ್ಕಂಥ ಸ್ಥಿತಿಗೆ ಇವನ್ನ ಹೇಗಪ್ಪ ತರಬೇಕು ಅಂತ ಭಗವಂತ ಯೋಚನೆ ಮಾಡ್ತಾನೆ. ಆವಾಗ ನಿಮ್ಮೆಲ್ರಿಗೂ ಅರ್ಜುನಾದಿಯಾಗಿ ನಮ್ಮ ಗುರಿ ಮತ್ತು ದಾರಿಯನ್ನ ನೆನಪು ಮಾಡಿಕೊಡ್ತಾನೆ ಕೃಷ್ಣ. ನಮ್ಮ ಜೀವನದ ಗುರಿ ಮತ್ತು ಅದನ್ನು ತಲುಪತಕ್ಕಂತ ಒಂದು ದಾರಿಯನ್ನ ಕೃಷ್ಣ ಅರ್ಜುನನ ಮುಖಾಂತರ ಅರ್ಜುನನಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾನೆ. ಅದೇ ಜ್ಞಾನಯೋಗ. ಮೊದಲು ಶುರು ಮಾಡೋದೇನೆ ಜ್ಞಾನಯೋಗ. ಜ್ಞಾನಯೋಗ ಅಂದ್ರೆ ಪರಮಾತ್ಮರ ಬಗ್ಗೆ ನಾವು ತಿಳ್ಕೊಂಡು ಅದನ್ನ ರೂಢಿಸ್ಕೊಂಡು ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಮ್ಮ ಜೀವನದ ಗುರಿಯತ್ತ ನಡೀತಕ್ಕಂಥ ಒಂದು ದಾರಿ, ಅದು ಜ್ಞಾನದ ದಾರಿ, ಜ್ಞಾನಯೋಗ. 11ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಶ್ರೀಕೃಷ್ಣ ಅದೇ ಮಾತನ್ನ ಹೇಳ್ತಾನೆ. ಬೇರೆ ಯಾರು ಮಾತಾಡಲ್ಲ ಅಷ್ಟು ಕಾಲ. ಅನೇಕ ರೀತಿಯ ವಾದಗಳಿಂದ ಅರ್ಜುನನ ಯುದ್ಧವನ್ನು ಎದುರಿಸುವಂತೆ ಮಾಡಲು ತನ್ನಿಂದಾದ ಪ್ರಯತ್ನವನ್ನೆಲ್ಲ ಮಾಡುತ್ತಾನೆ ಶ್ರೀಕೃಷ್ಣ. ಅರ್ಜುನ ಒಬ್ಬ ಕ್ಷತ್ರಿಯ. ಯುದ್ಧ ಮಾಡುವುದು ಅವನ ಸಹಜ ಸ್ವಭಾವ. ಅವನು ಯುದ್ಧ ಮಾಡದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ತಾತ್ಕಾಲಿಕವಾಗಿ ಅವನು ಈ ಚಿಂತನೆಯಲ್ಲಿ ಈ ಒಂದು ಡಿಪ್ರೆಷನ್ ಅಲ್ಲಿ ಇದ್ದಾನೆ ಅಂತ ಅವನಿಗೆ ಪ್ರೇರಣಾದಾಯಕವಾಗಿ ಈ ಜ್ಞಾನ ಯೋಗವನ್ನ ಕೃಷ್ಣ ಅವನಿಗೆ ಪ್ರಥಮತಃ ಕೊಡ್ತಾನೆ. ಅವನು ಮುಂದಿಡುವ ಆತ್ಮತತ್ವದ ವಿಚಾರವು ಋಷಿಗಳಿಂದ ಬಂದ ಪ್ರಕೃತಿಗೆ ಪ್ರಪಂಚಕ್ಕೆ ಅತೀತವಾದ ಆತ್ಮ ವಿಚಾರ. ಇದು
ನಮ್ಮ ದೇಹ ಮನಸ್ಸು ಮತ್ತು ಬುದ್ಧಿಗಿಂತ ಆಚೆ. ಪ್ರಕೃತಿ ಅಂದ್ರೆ ಈ ದೇಹ ಮನಸ್ಸು ಮತ್ತು ಬುದ್ಧಿ, ಇವುಗಳಿಂದ ಆಚೆಗೆ ಇರತಕ್ಕಂತ ಒಂದು ತತ್ವದ ವಿಚಾರವಾಗಿ ಅರ್ಜುನನ್ಗೆ ಕೃಷ್ಣ ಕೊಡ್ತಾನೆ. ಅದೇ ಆತ್ಮ ವಿಚಾರ. ಅದು ಯಾವ್ದಪ್ಪ ಅಂದ್ರೆ ಅದು ಅವಿನಾಶಿ, ಅನಂತ ಮತ್ತು ನಿರಂತರವಾಗಿ ಸ್ವತಂತ್ರ. ಅದು ಆ ಆತ್ಮನನ್ನು ಪ್ರತಿಪಾದಿಸುವುದು, ಅದೇ ಪ್ರತಿಯೊಬ್ಬನ ನಿಜವಾದ ಸಹಜ ಸ್ವಭಾವ ಸ್ಥಿತಿ. ನಮ್ಮ ಮನಸ್ಸು ಬುದ್ಧಿಯಿಂದ ಆಚೆಗೆ ಅದಕ್ಕೆ ಪ್ರೇರಣೆಯಾಗಿರ್ತಕ್ಕಂಥ ಈ ಆತ್ಮ ತತ್ವದ ಜ್ಞಾನವನ್ನ ಕೃಷ್ಣ ಅರ್ಜುನನಿಗೆ ಕೊಡ್ತಾನೆ. ಅದು ಹುಟ್ಟು ಸಾವಿಗೆ ಮೀರಿದ್ದು. ಆದ್ದರಿಂದ ನೀನು ಯಾರನ್ನೂ ಕೊಲ್ಲುವುದಿಲ್ಲ. ಇನ್ನ ಭ್ರಮೆ ನಾನು ಕೊಲ್ತಾ ಇದ್ದೀನಿ ಅಂತಕ್ಕಂಥ ಯೋಚನೆ, ಯಾರು ನಿನ್ನಿಂದ ಕೊಲ್ಲಲ್ಪಡುವುದಿಲ್ಲ. ಯಾಕೆಂದ್ರೆ ಅದು ಅವಿನಾಶಿ, ಆತ್ಮ ಅವಿನಾಶಿ. ಅಂತಹ ಅವಿನಾಶಿಯಾದ ಆತ್ಮ ನೀನು ಮತ್ತು ಇವರೆಲ್ಲರೂ. ಇದರಲ್ಲಿ ನೀನು ಕೊಲ್ಲುವುದು ಇಲ್ಲ, ಅದು ಭ್ರಮೆ. ಅವರು ನಿನ್ನನ್ನು ಕೊಲ್ತಾರೆ ಅಂತ ಕಳ್ಸೋದು ನಿನ್ನ ಭ್ರಮೆ. ಈ ಭ್ರಮೆಯಿಂದ ನೀನು ಈಚೆಗೆ ಬಂದು ಈ ತತ್ವವನ್ನ ಸ್ವೀಕರಿಸಿ ಎದ್ದು ನಿಂತು ಯುದ್ಧವನ್ನ ಮಾಡು ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ. ಆದರೆ ಅರ್ಜುನನ ಸ್ಥಿತಿ ನಿಮ್ಮೆಲ್ಲರ ಸ್ಥಿತಿಯಲ್ಲಿದೆ. ಯಾಕೆಂದ್ರೆ ಅವನಿಗೆ ಈ ಆತ್ಮ ತತ್ವವನ್ನ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅದರ ಒಂದು ಬಲದಿಂದ ಯುದ್ಧ ಮಾಡ್ತಕ್ಕಂಥ ಕ್ಷಮತೆ ಅರ್ಜುನನಿಗಿಲ್ಲ. ಆದ್ರಿಂದ ಅವನು ಅದನ್ನ ನಗಣ್ಯ ಮಾಡ್ಕೋತಾನೆ. ಅದನ್ನ ಹೆಚ್ಚು ಸೀರಿಯಸ್ ಆಗಿ, ಅಂದ್ರೆ ಅದನ್ನ ವಿಶೇಷವಾಗಿ ಅದನ್ನ ತಕೊಳ್ಳೋದಿಲ್ಲ. ಅವನ ಕೈಲಿ ಆಗೋದಿಲ್ಲ. ಅವನ ಈ ಒಂದು ಸ್ಥಿತಿಗತಿಯಲ್ಲಿ ಅವನಿಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಂತ ಕ್ಷಮತೆಯನ್ನು ಕಳ್ಕೊಂಡಿದ್ದಾನೆ. ನಾವೆಲ್ಲರೂ ಕೂಡ ಅದೇ ಸ್ಥಿತಿಯಲ್ಲಿ ಇರ್ತೇವೆ ನಮ್ಮ ವಿವಿಧ ಪರಿಸ್ಥಿತಿಗಳಲ್ಲಿ. ಆಗ ಈ ಆತ್ಮತತ್ವದ ಜೊತೆಗೆ ಇನ್ನೊಂದು ದಾರಿಯನ್ನು ಕೂಡ ಕೃಷ್ಣ ಅರ್ಜುನನಿಗೆ ಹೇಳ್ತಕ್ಕಂಥ ಅನಿವಾರ್ಯ ಸ್ಥಿತಿ ಬರ್ತದೆ. ಮಾನವರೇ ಎಲ್ಲೋ ಕೆಲವರಿಗೆ ಮಾತ್ರ ಈ ಆತ್ಮತತ್ವದ ಆಧಾರದ ಮೇಲೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಸಾಧ್ಯವಾಗುತ್ತದೆ. ಅದಕ್ಕೆ ಹೇಳ್ತಾರೆ, ಲಕ್ಷಾಂತರ ಜನರಲ್ಲಿ ಎಲ್ಲ ಒಂದು 10-20 ಜನ ಈ ದಾರಿನಲ್ಲಿ ಬರ್ತಾರೆ. ಆ ಬಂದವರಲ್ಲಿ ಆ 10-20ರಲ್ಲಿ ಒಬ್ರೋ ಇಬ್ರೋ ಆ ದಾರಿನಲ್ಲಿ ಶ್ರದ್ಧೆಯಿಂದ ನಡೀತಾರೆ. ಅದರಲ್ಲಿ ಯಾರೋ ಒಬ್ಬನಿಗೆ ಮಾತ್ರ ಆ ದಾರಿಯ ಒಂದು ಗುರಿ ಮುಟ್ಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಈ ವಿಚಾರವನ್ನ ಸಾಂಖ್ಯ ಯೋಗವೆಂದು ಕರೆಯುತ್ತಾರೆ. ಆತ್ಮ ಮತ್ತು ಪರಮಾತ್ಮನ ವಿಚಾರವಾಗಿ ತಿಳಿದುಕೊಂಡು ನಾವು ಈ ಜೀವಾತ್ಮನ ಸ್ಥಿತಿಯಿಂದ ಆತ್ಮನ ಸ್ಥಿತಿಗೆ, ಆತ್ಮದ ಸಾಕ್ಷಾತ್ಕಾರವನ್ನು ಮಾಡುವ ಸ್ಥಿತಿಗೆ ಹೋಗ್ತಕ್ಕಂಥ ಗುರಿ ಮತ್ತು ದಾರಿಗೆ ಸಾಂಖ್ಯ ಯೋಗವೆಂದು ಕರೀತಾರೆ. ಇನ್ನೊಂದು ಸಾಂಖ್ಯ ದರ್ಶನ ಇದೆ, ಅದಲ್ಲ, ಇದು ಸಾಂಖ್ಯ ಯೋಗ. ಹುಟ್ಟು ಸಾವುಗಳಿಲ್ಲದ ಆತ್ಮನೇ ಪರಮೋತ್ಕೃಷ್ಟ. ಆದ್ದರಿಂದ ಬುದ್ಧಿವಂತರು ಜೀವಿತವಿರುವಾಗಲಿ ಸತ್ತಿರುವವರಿಗಾಗಲಿ ದುಃಖ ಪಡುವುದಿಲ್ಲ. ಎಲೆ ಅರ್ಜುನ, ಈ ಆತ್ಮ ಬುದ್ಧಿವಂತರು ಜೀವಿತವಿರುವವರಿಗಾಗಲಿ ಸತ್ತಿರುವಾಗಲಿ ದುಃಖ ಪಡುವುದಿಲ್ಲ. ಅವರ ದೇಹಕ್ಕೆ, ಅವರ ಆತ್ಮದ ದೃಷ್ಟಿನಲ್ಲಿ ಅವರನ್ನ ನೋಡಿ ಅವರು ಅದನ್ನ ಎದುರಿಸ್ತಾರೆ. ಏಕೆಂದರೆ ಅಂತರಾತ್ಮ ಅದು ನಿತ್ಯ, ಅವಿನಾಶಿ. ಆತ್ಮನು ವಾಸ ಮಾಡುವ ಶರೀರಗಳು ತಾತ್ಕಾಲಿಕ, ಅವು ನಾಶಕ್ಕೆ ಒಳಗಾಗ್ತವೆ. ಆದರೆ ಆತ್ಮ ಅವಿನಾಶಿ. ಅವುಗಳಿಗೆ ಹುಟ್ಟು ಮತ್ತು ಸಾವು ಎಂಬ ಚಕ್ರದಲ್ಲಿರುವವು.
ಹುಟ್ಟಿದವನಿಗೆ ಸಾವು ನಿಶ್ಚಿತ, ಸತ್ತವನಿಗೆ ಹುಟ್ಟು ನಿಶ್ಚಿತ. ಅವುಗಳ ಅವ್ಯಕ್ತದಿಂದ ವ್ಯಕ್ತಕ್ಕೆ ಬರುತ್ತವೆ, ಅವ್ಯಕ್ತ ಸ್ಥಿತಿಯಲ್ಲಿ ಇರ್ತವೆ, ಮತ್ತೆ ವ್ಯಕ್ತ ಸ್ಥಿತಿಗೆ ಬರ್ತವೆ, ಮತ್ತೆ ಅವ್ಯಕ್ತ ಸ್ಥಿತಿಗೆ ಹೋಗ್ತವೆ. ಇದು ಜೀವನದ ಹುಟ್ಟು ಸಾವಿನ ಚಕ್ರ. ಇದು ಎಲ್ಲಿವರೆಗೂ ಇರ್ತದೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕರ್ಮ ವಾಸನೆಗಳು, ಕರ್ಮ ಬಂಧನಗಳು ಎಲ್ಲಿವರೆಗೂ ನಮ್ಮಲ್ಲಿ ಇರ್ತವೋ, ಯುಗ ಯುಗ ಬರಲಿ ನಾವು ಈ ಹುಟ್ಟು ಸಾವಿಗಳ ಚಕ್ರದಲ್ಲಿಯೇ ಇರ್ತೇವೆ. ಇವರೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಯೋಧರು ಆ ಸ್ಥಿತಿಲಿದ್ದಾರೆ. ಅದರಿಂದ ನೀನು ಕೊಲ್ಲೋದು ಇಲ್ಲ, ನೀನು ಕೊಲ್ಲಲ್ಪಡುವುದಿಲ್ಲ. ಅದರಿಂದ ಯುದ್ಧ ಮಾಡು, ಎದ್ದು ನಿಂತು ಯುದ್ಧ ಮಾಡು. ಈ ಎರಡು ವ್ಯಕ್ತ ಮತ್ತು ಅವ್ಯಕ್ತದ ಹಿಂದೆ ಇನ್ನೊಂದಿದೆ, ಅದು ಕೂಡ ಅವ್ಯಕ್ತನೇ. ಆದ್ರೆ ಅದು ಅದು ಯಾವುದೇ ಹುಟ್ಟು ಸಾವಿನ ಚಕ್ರದಲ್ಲಿಲ್ಲ, ಅದು ಅವಿನಾಶಿ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಅರ್ಜುನನಿಗೆ ಮನದಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವನು ಯಾರನ್ನೂ ಕೊಲ್ಲುವುದೂ ಇಲ್ಲ, ಯಾರಿಂದಲೂ ಯಾವುದರಿಂದಲೂ ಕೊಲ್ಲಲ್ಪಡುವುದೂ ಇಲ್ಲ. ಹಳೆಯ ಬಟ್ಟೆಯನ್ನು ಎಸೆದು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಹೊಸ ಶರೀರಗಳನ್ನು ಧರಿಸುತ್ತಾನೆ. ಅವನು ಅವಿನಾಶಿ, ನಾಶವಿಲ್ಲದವನು. ಈ ಶರೀರಕ್ಕೆ ಹುಟ್ಟು ಸಾವಿನ ಅನಿಶ್ಚಿತತೆ ಇದೆ, ಇದು ವಿನಾಶಕ್ಕೆ ಒಳಗಾಗುತ್ತೆ. ಅವನನ್ನು ಪಂಚ ಮಹಾಭೂತಗಳಿಗೆ ಒಡೆಯ. ಈ ಶರೀರ ಆಗಿರೋದು ಪಂಚ ಮಹಾಭೂತಗಳು, ಅದಕ್ಕೆ ಅವನು ಒಡೆಯ. ಅದರಿಂದಲೇ ಅವನನ್ನ ನೀರು ನೆನೆಸಲಾರ್ದು, ಅಗ್ನಿ ಸುಡಲಾರ್ದು ಅಂತಕ್ಕಂಥ ಒಂದು ಶ್ಲೋಕ ನಮ್ಗೆ ನಾವು ತಿಳ್ಕೊಂಡ್ವಿ. ಅಂದ್ರೆ ಅವೆಲ್ಲವೂ ಪಂಚ ಮಹಾಭೂತಗಳು. ಅದು ಆತ್ಮನನ್ನ ಏನು ಮಾಡಕ್ಕಾಗುದಿಲ್ಲ. ಯಾಕೆಂದ್ರೆ ಅವೆಲ್ಲಕ್ಕೂ ಹಿನ್ನೆಲೆ ಇವನು ಆತ್ಮ. ಇಂದ್ರಿಯಗಳಿಗೆ ಒಡೆಯ, ಆದ್ದರಿಂದ ಅವುಗಳಿಂದ ಅವನು ಪ್ರಭಾವಿತನಾಗುವುದಿಲ್ಲ. ಅವ್ಯಕ್ತ, ಅಚಿಂತ್ಯ, ವಿಕಾರವಿಲ್ಲದವನವನು ಅಂತಕ್ಕಂಥ ವಿಚಾರವನ್ನ ಅರ್ಜುನನಿಗೆ ತಿಳಿಸಿ ಅವನನ್ನ ಯುದ್ಧಕ್ಕೆ ಅಣಿ ಮಾಡಲಿಕ್ಕೆ ಬೇಕಾದಂತ ಪ್ರೇರಣೆಯನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಇನ್ನೊಂದು ದೃಷ್ಟಿಕೋನದಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಅದು ಕರ್ತವ್ಯ ದೃಷ್ಟಿ. ಯಾಕೆಂದ್ರೆ ಅರ್ಜುನ ಒಬ್ಬ ಅತ್ಯಂತ ಪ್ರಮುಖವಾದಂತ ಯೋಧ. ಇಡೀ ಕುರುಕುಲದಲ್ಲಿ ಅವನು ಆರ್ಯ ವಂಶಕ್ಕೆ ಸೇರಿದವನು. ಅರ್ಜುನನಿಗೆ ತನ್ನ ಕರ್ತವ್ಯದ ಪ್ರಾಮುಖ್ಯತೆಯನ್ನು ಪ್ರಸ್ತಾಪಿಸುತ್ತಾನೆ ಇಲ್ಲಿ. ಕ್ಷತ್ರಿಯ ಯೋಧನಿಗೆ ಅವನ ಜೀವನದ ಭಾಗ್ಯವೆಂದರೆ ಒಂದೇ ಪರಿಗಣಿಸಲಾಗುತ್ತದೆ. ಏನನ್ನ? ಧರ್ಮ ಯುದ್ಧವನ್ನ. ಅದು ಅದು ಅದಾಗಿಯೇ ಬಂದ ಒಂದು ಭಾಗ್ಯ. ಒಬ್ಬ ಕ್ಷತ್ರಿಯ ವೀರನಿಗೆ ಒಂದು ಧರ್ಮದ ಕಡೆಗೆ ನಿಂತು ಹೋರಾಡ್ತಕ್ಕಂಥ ಒಂದು ಅವಕಾಶ, ಅದು ಇಡೀ ಜೀವನದ ಜನ್ಮ ಜನ್ಮಾಂತರದ ಒಂದು ಭಾಗ್ಯ ಅಂತಕ್ಕಂಥ ವಿಚಾರವನ್ನು ಅರ್ಜುನಿಗೆ ತಿಳಿಸ್ತಾನೆ. ಅಂತಹ ಒಂದು ಅವಕಾಶವನ್ನು ದೈವ ಒದಗಿಸಿದಾಗ ಅವನಿಗಾಗ್ಲಿ ಅಥವಾ ನಮ್ಗಾಗ್ಲಿ ಅದನ್ನು ಕಡೆಗಣಿಸಿ ಯುದ್ಧದಿಂದ ಅಥವಾ ಜೀವನದಿಂದ ವಿಮುಖವಾಗಿ ಓಡಿ ಹೋಗುವುದರಿಂದ ತನ್ನ ಕೀರ್ತಿಯನ್ನು ಕಳೆದುಕೊಂಡು ಕರ್ತವ್ಯ ಭ್ರಷ್ಟನಾಗಿ ಪಾಪಗಳಿಗೆ ತುತ್ತಾಗುತ್ತಾನೆ ಅಂತಕ್ಕಂಥ ಕರ್ತವ್ಯ ದೃಷ್ಟಿಯಿಂದ ಅರ್ಜುನನಿಗೆ ಒಂದು ಪ್ರೇರಣೆಯನ್ನು ಕೊಡ್ಲಿಕ್ಕೆ ಕೃಷ್ಣ ಪ್ರಯತ್ನ ಮಾಡ್ತಾನೆ. ಇಂತಹ ಧರ್ಮ ಯುದ್ಧದಲ್ಲಿ ಕ್ಷತ್ರಿಯನಾದವನು ಭಾಗವಹಿಸಿ ಜಯಶೀಲನಾದರೆ ಅಪಾರ ರಾಜ್ಯಕ್ಕೆ ಅಧಿಪತಿಯಾಗುತ್ತಾನೆ. ವೀರ ಸ್ವರ್ಗವನ್ನು ಗಳಿಸಿದರೆ ಸ್ವರ್ಗ ಸುಖವನ್ನು ಪಡೆಯುತ್ತಾನೆ ಅಂತಕ್ಕಂಥ ಕಾಮನೆಯನ್ನು ಕೂಡ ಅರ್ಜುನನಿಗೆ ಕೊಡ್ತಾನೆ ಕೃಷ್ಣ. ನೀನು ಗೆದ್ರೆ ಸೋತ್ರೆ ಸ್ವರ್ಗಕ್ಕೆ ಹೋಗ್ತೀಯ, ಗೆದ್ರೆ ರಾಜ್ಯಕ್ಕೆ ಅಧಿಪತಿ ಆಗ್ತೀಯ ಅಂತ. ಆದ್ದರಿಂದ ಅರ್ಜುನ, ನೀನು ನಿನ್ನ ಇಂತಕ ದೌರ್ಬಲ್ಯದಿಂದ ಹೊರಬಂದು ನಿನ್ನ ಎಲ್ಲ ಕ್ಷಾತ್ರ ತೇಜಸ್ಸನ್ನು ಬಳಸಿ ಯುದ್ಧವನ್ನು ಮಾಡು. ಜಯ ಅಪಜಯಗಳಿಗೆ ಹೆದರದೆ, ಯೋಚಿಸದೆ. ಅಲ್ಲದೆ ಜನರು ನೀನು ಯುದ್ಧ ಮಾಡದೇ ಇದ್ದರೆ ನಿನ್ನ ಅಪಕೀರ್ತಿಯನ್ನು ಆಡಿಕೊಳ್ಳುತ್ತಾರೆ. ಇಲ್ಲಿವರೆಗೂ ನೀನು ಯಾವ ಒಂದು ಕೀರ್ತಿ ಪತಾಕೆಯನ್ನ ನೀನು ನಿನ್ನ ವ್ಯಕ್ತಿತ್ವದಲ್ಲಿ ಉಳಿಸ್ಕೊಂಡಿದ್ಯೋ ಅದನ್ನ ಕಳ್ಕೊಂಡು ನೀನು ಅಪಕೀರ್ತಿಗೆ, ಅವ್ರು ಆಡ್ತಕ್ಕಂಥ ಮಾತಿಗೆ ನೀನು
ಒಳಗಾಗ್ಬೇಕಾಗತ್ತೆ. ನಿನ್ನಂತ ವೀರ ಕ್ಷತ್ರಿಯ ಯೋಧನಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ಕಷ್ಟ ಸಹಿಸಲು. ಮಹಾರಥಿಗಳು ನೀನು ಯುದ್ಧದಿಂದ ಓಡಿ ಹೋದೆ ಎಂದು ತಿಳಿಯುತ್ತಾರೆ. ನಿನ್ನ ಶತ್ರುಗಳು ನಿನ್ನ ಕ್ಷಮತೆಯನ್ನು ನಿಂದಿಸುತ್ತಾರೆ. ಆದ್ದರಿಂದ ಯುದ್ಧದಲ್ಲಿ ಲಾಭ ನಷ್ಟಗಳನ್ನು, ಸೋಲು ಗೆಲುವುಗಳನ್ನು, ಸುಖ ದುಃಖಗಳನ್ನು ಗಮನಿಸದೆ ಯುದ್ಧಕ್ಕೆ ಸಿದ್ಧನಾಗು ಅಂತಕ್ಕಂಥ ಕರೆಯನ್ನ ಕೃಷ್ಣ ಇಲ್ಲಿ ಕೊಡ್ತಾನೆ. ಆಗ ನೀನು ಪಾಪವನ್ನ ಹೊಂದುವುದಿಲ್ಲ. ಯಾಕೆ ನೀನು ನಡ್ತಕ್ಕಂಥ ದಾರಿ ಸರಿಯಾಗುತ್ತೆ. ಎಲೆಯ ಅರ್ಜುನ, ನಿನಗೆ ಇಲ್ಲಿಯವರೆಗೆ ಸಾಂಖ್ಯದ ದೃಷ್ಟಿಯಲ್ಲಿ, ಆತ್ಮ ಪರಮಾತ್ಮರ ದೃಷ್ಟಿಯಲ್ಲಿ ನಿನಗೆ ವಿಚಾರಗಳನ್ನ ತಿಳಿಸಿ ನೀನು ನಿನ್ನ ಈ ಸ್ಥಿತಿಯಿಂದ ಈಚೆಗೆ ಬರ್ಲಿಕ್ಕೆ ನಾನು ನಿನಗೆ ಪ್ರೇರಣೆಯನ್ನು ಕೊಟ್ಟೆ. ಇನ್ನು ಮುಂದೆ ಯೋಗದ ವಿಷಯವಾಗಿ ಹೇಳುತ್ತೇನೆ ಕೇಳು ಎನ್ನುತ್ತಾನೆ ಕೃಷ್ಣ. ಮೊದಲನೇದೇ ಜ್ಞಾನ ಯೋಗ, ನಂತರ ಬರುವುದೇ ಕರ್ಮಯೋಗ. ಈಗ ನಾವು ಕರ್ಮಯೋಗವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ಅಧ್ಯಾಯ ಕೊನೆಗೊಂಡಾಗ ಭ್ರಮೆ, ದುಗುಡ ಹಾಗೂ ದುಃಖದಿಂದ ಕೂಡಿದ ಅರ್ಜುನ ವ್ಯಕ್ತಿತ್ವವನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದವು, ತಿಳಿದುಕೊಂಡವು. ನಾನು ಯುದ್ಧ ಮಾಡಲು ಇಚ್ಛಿಸುವುದಿಲ್ಲ ಎಂದು ಹೇಳುತ್ತಾ ಅವನು ಕರುಣೆಯ, ಅನುಕಂಪದ, ಹಿಂಸೆಯ, ಅಹಿಂಸೆಯ ಒಳ್ಳೆಯ ವಾದವನ್ನು ಹಿಡಿದಿದ್ದಾನೆ. ಹಾಗೂ ಇದು ಪುನಃ ಬಂದ. ಈಗ ಕರ್ಮಯೋಗಕ್ಕೆ ಹೋಗೋಣ. ಅರ್ಜುನ, ನಾನು ನನಗೆ ಸಾಂಖ್ಯದ ದೃಷ್ಟಿಯಿಂದ ಜೀವನದ ಗತಿಯನ್ನು ವಿವರಿಸಿದ್ದೆ. ಅದೇ ಆತ್ಮ ಪರಮಾತ್ಮರ ಅದರ ಸಾಕ್ಷಾತ್ಕಾರದ ಬುದ್ಧಿಯನ್ನು ಹೇಳಲ್ಪಟ್ಟಿತು. ಈಗ ಇನ್ನು ಮುಂದೆ ಯೋಗದ ವಿಷಯದಲ್ಲಿ, ಕರ್ಮಯೋಗದ ವಿಷಯದಲ್ಲಿ ಕೇಳು. ಇದರಿಂದ ಕೂಡಿದವನಾದರೆ ನೀನು ಕರ್ಮ ರೂಪವಾದ ಬಂಧನವನ್ನು ತ್ಯಾಗ ಮಾಡುವೆ. ಜ್ಞಾನಯೋಗದಲ್ಲಿ ಪ್ರಪಂಚ ಮಿಥ್ಯೆ, ಆತ್ಮ ಸತ್ಯ ಅಂತಕ್ಕಂಥ ವಿಚಾರವನ್ನು ನೀನು ತಿಳಿದುಕೊಂಡೆ. ಅದರ ಆಧಾರದ ಮೇಲೆ ಯುದ್ಧ ಮಾಡೆಂದು ಹೇಳಿದೆ. ಈಗ ಬುದ್ಧಿಯೋಗದ, ಕರ್ಮಯೋಗದ ಆಧಾರದ ಮೇಲೆ ನೀನು ಯುದ್ಧ ಮಾಡಲು ನಿನಗೆ ಪ್ರೇರಣೆಯನ್ನು ಕೊಡುತ್ತೇನೆ. ಇದು ಕರ್ಮದ ಯೋಗ, ಪ್ರಯತ್ನಶೀಲದ ಯೋಗದ ಬಗ್ಗೆ ನಾನು ಹೇಳಲಿದ್ದೆ. ಅದರಿಂದಲೂ ನೀನು ಆಧ್ಯಾತ್ಮಿಕತೆಯನ್ನು ಸಾಧಿಸಬಹುದು. ನೀನು ಮಾಡ್ತಕ್ಕಂಥ ಕರ್ಮವನ್ನ ಮಾಡೋದ್ರಲ್ಲೇನೆ ನೀನು ಆಧ್ಯಾತ್ಮದ ಕಡೆಗೆ ಮುಂದುವರಿಯಬಹುದು. ಅದರಿಂದ ನೀನು ಕರ್ಮ ಬಂಧನವನ್ನು ತ್ಯಾಗ ಮಾಡಬಹುದು. ಕರ್ಮ ಬಂಧಂ ಪ್ರಹಾಸಿಸಿ. ನಿಷ್ಕಾಮ ಕರ್ಮ ಯೋಗದಲ್ಲಿ ಮಾಡಿದ ಕರ್ಮವು ಎಂದಿಗೂ ನಾಶವಾಗುವುದಿಲ್ಲ. ಅದನ್ನು ಬಿಟ್ಟರೂ ಕೂಡ ಅದು ದೋಷವಾಗುವುದಿಲ್ಲ. ಇದನ್ನು ಸ್ವಲ್ಪ ಮಾಡಿದರೂ ಕೂಡ ಅದು ನಿನಗೆ ಅಪಾರವಾದ ಭಯದಿಂದ ನಿನ್ನನ್ನು ಅದು ಪಾರು ಮಾಡ್ತದೆ. ಈ ದೃಷ್ಟಿಯಿಂದ ನೀನು ನಿನ್ನ ಕೆಲಸ ಕಾರ್ಯಗಳನ್ನ ಕರ್ಮಯೋಗದ ದೃಷ್ಟಿಯಿಂದ ನೀನು ಮಾಡಿದಾಗ ಅದು ನಿನ್ನ ಮಧ್ಯೆ ನಿಲ್ಸಿದ್ರು ನಿನಗೆ ಅದು ತೊಂದರೆ ಮಾಡಲ್ಲ. ಮತ್ತು ಅದು ಮುಂದಿನ ಜನ್ಮಕ್ಕೂ ಕೂಡ ನಿನಗೆ ಆಶ್ರಯ ಆಗತ್ತೆ. ಹಾಗೂ ಕರ್ಮಯೋಗದಲ್ಲಿ ಸ್ಥಿತರಾದವರ ಬುದ್ಧಿ ಸ್ಥಿರವಾಗಿರುತ್ತದೆ. ನಿನ್ನ ಬುದ್ಧಿ ಏಕಸ್ಥಿತಿಗೆ ಬರ್ತದೆ. ಅನಿಶ್ಚಯದಲ್ಲಿ ಇರ್ತಕ್ಕಂಥ ಬುದ್ಧಿ ಅನೇಕ ಕವಲುಗಳಾಗಿ ಒಡೆದೋಗುತ್ತೆ. ಆದರೆ ಈ ಕರ್ಮಯೋಗದ ಬುದ್ಧಿ ನಿನ್ನನ್ನ ಏಕಾಗ್ರತೆಗೆ, ಬುದ್ಧಿಯ ಒಂದು ದಾರಿನಲ್ಲಿ ನಡೀತಕ್ಕಂಥ ಒಂದು ಕ್ಷಮತೆ ನಿನಗೆ ಬರ್ತದೆ ಅಂತಕ್ಕಂಥ ವಿಚಾರವನ್ನ ಹೇಳಿ, ಹಾಗಾಗ್ತಾ ಇದ್ರೆ ಏನಾಗುತ್ತೆ ಅಂತ ಕೃಷ್ಣ ಅರ್ಜುನನ್ಗೆ ತಿಳಿಸ್ತಾನೆ. ಚದುರಿ ಹೋದಂತ ನಾವು ಯಾವಾಗ ಈ ಕೆಲಸವನ್ನ ಕರ್ಮಯೋಗದ ದೃಷ್ಟಿಯಲ್ಲಿ ಮಾಡೋದಿಲ್ವೋ ಅವಾಗ ನಮ್ಮ ಬುದ್ಧಿ ಚದುರುತ್ತೆ. ಆ ಚದುರದ ಬುದ್ಧಿ ನಮ್ದು ಆದಾಗ ನಾವು ಯಾವ ರೀತಿಯಲ್ಲಿ ನಡ್ಕೊಳ್ತೀವಿ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ. ಚದುರಿದ ಸ್ಥಿತಿ, ಕಾಮನೆಗಳ ಯುಕ್ತ ಸ್ಥಿತಿ, ಎಲ್ಲ ಕಾಮನೆಗಳು ನಮ್ಮಲ್ಲಿ ಇರತಕ್ಕಂಥ ಸ್ಥಿತಿ. ಹೆಚ್ಚಿನ ಜನರ ಜೀವನ ಕ್ರಮದಲ್ಲಿ ಕಾಮನೆಗಳು ಸಕ್ರಿಯವಾಗಿರುತ್ತವೆ. ಅಂತಕ ಪ್ರಾಪಂಚಿಕ ಕಾಮನೆಗಳನ್ನು ಈಡೇರಿಸಲು ಯಜ್ಞ ಯಾಗಗಳಲ್ಲಿ ತೊಡಗುತ್ತಾರೆ. ಆಗ ಅವರ ಮನಸ್ಸು ಅಸ್ಥಿರವಾಗುತ್ತದೆ. ಆಗ ಅವರಿಗೆ ಅಂತರಾತ್ಮನ ಚಿಂತನೆ ಬೇಕಾಗಿರುವುದಿಲ್ಲ. ತಮ್ಮ ಕೆಲಸಗಳಲ್ಲೇ, ತಮ್ಮ ಯೋಗಕ್ಷೇಮದಲ್ಲೇ
ಗಳಿಸೋದು ಮತ್ತು ಅದನ್ನ ಉಳಿಸ್ಕೊಳ್ಳೋದ್ರಲ್ಲಿ ಅವರು ಇಡೀ ಜೀವನವನ್ನು ಕಳೀತಾರೆ. ಅವ್ರಿಗೆ ಆತ್ಮನ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಕ್ಷಮತೆ ಇರೋದಿಲ್ಲ. ಅವರು ಕರ್ಮಕಾಂಡಕ್ಕೆ ಸಂಬಂಧಿಸಿದ ಆಚರಣೆಗಳಿಂದ ಬರುವ ಸುಖ ಭೋಗಾದಿಗಳನ್ನು ಅನುಭವಿಸುತ್ತಿರುತ್ತಾರೆ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲವೆಂಬಂತೆ ಅವರು ವರ್ತಿಸುತ್ತಾರೆ. ಈ ಆಚರಣೆಯ ಕರ್ಮಾನುಷ್ಠಾನದಲ್ಲಿ ತೊಡಗಿ ಪ್ರಾಪಂಚಿಕ ವಿಷಯಾಸಕ್ತಿಗಳಲ್ಲಿಯೇ ಮುಳುಗುತ್ತಾರೆ. ಮನಸ್ಸು ಅಸ್ಥಿರವಾಗಿ ಎಂದೂ ಈಡೇರಿಸಲು ಸಾಧ್ಯವಿಲ್ಲದ ಕಾಮನೆಗಳಲ್ಲಿ ಮುಳುಗುತ್ತಾರೆ, ದುಃಖಿತರಾಗುತ್ತಾರೆ. ಅವರ ಬುದ್ಧಿ ವ್ಯವಸಾಯಾತ್ಮಿಕ ಅಲ್ಲ, ಒಂದೇ ದಾರಿನಲ್ಲಿ ಹರಿಯಲ್ಲ, ಚದುರಿ ಹೋಗುತ್ತದೆ. ಆತ್ಮಾನುಸಂಧಾನ ಅಸಾಧ್ಯವಾಗುತ್ತದೆ. ಕರ್ಮಕಾಂಡದ ಭಾಗವಾದ ವೇದಗಳು ವ್ಯಕ್ತಿಯನ್ನು ಪ್ರಪಂಚಕ್ಕೆ ಕಟ್ಟಿ ಹಾಕುತ್ತವೆ. ಅದರಿಂದ ನೀನು ಆ ದಾರಿಯನ್ನ ಬಿಟ್ಟು ಈ ದಾರಿಗೆ ಯೋಗದ ದೃಷ್ಟಿಯಲ್ಲಿ ನೀನು ಕರ್ಮವನ್ನು ಮಾಡು, ಆತ್ಮದ ದೃಷ್ಟಿಯಲ್ಲಿ ನೀನು ನಿನ್ನ ಈ ಯುದ್ಧವನ್ನು ಮಾಡುವಂತಕ್ಕಂಥ ವಿಚಾರವನ್ನು ಕೊಟ್ಟು, ಈಗ ಕರ್ಮಯೋಗ ಯಾವ ರೀತಿ ಅದನ್ನ ಮಾಡ್ಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೃಷ್ಣ ಕೊಡ್ತಾರೆ. ಕರ್ಮಯೋಗಿಯ ಬುದ್ಧಿಯು ಏಕನಿಷ್ಠವೂ ನಿಶ್ಚಯಾತ್ಮಕವಾಗಿಯೂ ಇರುತ್ತದೆ. ಇಲ್ಲಿ ಆ ಕರ್ಮಯೋಗಿಯ ಯಾವ ದೃಷ್ಟಿಕೋನದಲ್ಲಿ ಅವನು ಕರ್ಮವನ್ನು ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕರ್ಮ ತತ್ವವನ್ನು ಕೊಡುತ್ತಾನೆ ಕೃಷ್ಣ. ಅದು 4 ವಿಧಾಯಗಳಲ್ಲಿ ಇರುತ್ತದೆ. ಕರ್ಮಣ್ಯೇ ವಾಧಿಕಾರಸ್ಥೆ, ಕರ್ಮದಲ್ಲಿ ನಿನಗೆ ಅಧಿಕಾರವು. ಮಾ ಫಲೇಶು ಕದಾಚನ, ಕರ್ಮ ಫಲದಲ್ಲಿ ಎಂದಿಗೂ ಆಸಕ್ತಿಯಾಗದೇ ಇರಲಿ ನಿನಗೆ. ಮಾ ಕರ್ಮ ಫಲ ಹೇತುರುಬ್ಬು, ಕರ್ಮ ಫಲಕ್ಕೆ ಕಾರಣನಾಗದೇ ಇರು ನೀನು. ಮಾತೆ ಸಂಗೋಸ್ಮ ಕರ್ಮಣಿ, ಕರ್ಮವನ್ನು ಬಿಡುವುದರಲ್ಲಿ ನನಗೆ ಪ್ರೀತಿಯುಂಟಾಗದಿರಲಿ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೆ ಕೊಟ್ಟು, ಈ ದೃಷ್ಟಿಯಲ್ಲಿ ಈ ಕರ್ಮವನ್ನ ಯೋಗದ ದೃಷ್ಟಿಯಲ್ಲಿ ಮಾಡ್ತಕ್ಕಂಥ ಒಂದು ದೃಷ್ಟಿಕೋನವನ್ನ ಅರ್ಜುನನಿಗೆ ಮತ್ತು ನಿಮ್ಮೆಲ್ಲರಿಗೂ ಕೊಡ್ತಾನೆ. ನಾವು ಕರ್ಮವನ್ನ ಈ ದೃಷ್ಟಿಕೋನದಲ್ಲಿ ಮಾಡಿದ್ರೆ ನಾವು ಈ ನಮ್ಮ ಜೀವನಕ್ಕೆ ಬೇಕಾದಂತ ಅವಶ್ಯಕತೆಗಳನ್ನು ಗಳಿಸ್ತಾ ಪ್ರಪಂಚಕ್ಕೂ ನಾವು ಉಪಕಾರಿಗಳಾಗಿ ನಾವು ನಮ್ಮ ಆತ್ಮೋದ್ಧಾರದ ಕಡೆಗೂ ಕೂಡ ನಾವು ನಡಿಲಿಕ್ಕೆ ನಮ್ಗೆ ಕ್ಷಮತೆ ಬರ್ತದೆ, ಈ ದೃಷ್ಟಿಯಲ್ಲಿ ನಾವು ಕರ್ಮವನ್ನ ಮಾಡಿದಾಗ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾನೆ. ಈ ತತ್ವಗಳು ಇಡೀ ಮಾನವ ಕುಲಕ್ಕೆ, ಜನಾಂಗಕ್ಕೆ ಗಾಢವಾದ ಜೀವನ ತತ್ವವನ್ನು ಬೋಧಿಸುವಂತವುಗಳು ಇದು ಎಲ್ಲರಿಗೂ ಬೇಕಾದಂತ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಈ ಜೀವನದ ಅವಶ್ಯಕತೆಗಳನ್ನು ಮತ್ತು ಆಧ್ಯಾತ್ಮದ ಕಡೆಗೆ ನಡೆಯಲು ಅನುಕೂಲ ಮಾಡಿಕೊಡ್ತಕ್ಕಂಥ ಈ ತತ್ವ. ಆ ನಂತರ ಒಂದು ಕರ್ಮಸು ಯೋಗ ಕರ್ಮಸು ಕೌಶಲಂ ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ತರ್ತಾನೆ. ಕುಶಲತೆಯಿಂದ ಮಾಡ್ತಕ್ಕಂಥ ಈ ಕರ್ಮವೇ ಒಂದು ಯೋಗ ಅಂತಕ್ಕಂಥ ಒಂದು ತತ್ವವನ್ನ ಇಲ್ಲಿ ಕೃಷ್ಣ ತರ್ತಾನೆ. ಅದಾದ್ಮೇಲೆ ಅದೇ ನೀನು ಈ ಕರ್ಮವನ್ನ ಮಾಡ್ಬೇಕಾದ್ರೆ ನಿನ್ನ ಪ್ರಾಪಂಚಿಕ ಅವಶ್ಯಕತೆಗಳನ್ನು ಗಳಿಸಿ ನೀನು ಆಧ್ಯಾತ್ಮಿಕ ಜೀವನಕ್ಕೂ ಕೂಡ ನೀವು ಹೋಗ್ತಕ್ಕಂಥ ಒಂದು ದಾರಿ ಈ ಕರ್ಮಯೋಗ. ಇದನ್ನು ನೀನು ಮಾಡ್ತಕ್ಕಂಥ ಕರ್ಮಗಳನ್ನ ಕುಶಲತೆಯಿಂದ ಮಾಡ್ತಕ್ಕಂಥ ವಿಧಾನಗಳಿಂದ ತಿಳಿದುಕೊಂಡು ಮಾಡು, ಅದು ನಿನ್ನನ್ನ ಆತ್ಮದ ಕಡೆಗೆ ಕೊಂಡೊಯ್ಯುತ್ತದೆ. ಆತ್ಮನೋ ಮೋಕ್ಷಾರ್ಥಂ ಜಗದ್ವಿತ್ತಾಯತ, ನೀನು ಆತ್ಮನನ್ನು ಕೂಡ ನೀನು ಸಾಕ್ಷಾತ್ಕೊಳ್ಳಬಲ್ಲೆ ಇದರಲ್ಲಿ, ಮತ್ತು ಜಗತ್ತಿಗೂ ಕೂಡ ನೀನು ಸೇವೆಯನ್ನ ಮಾಡಬಲ್ಲೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೃಷ್ಣ ಯೋಗದ ದೃಷ್ಟಿನಲ್ಲಿ ಮಾಡ್ತಕ್ಕಂಥ ವಿಚಾರವನ್ನ ಕೊಡ್ತಾನೆ. ಇಡೀ ಗೀತೆಯು ಕೂಡ ಒತ್ತೆಲ್ಲವೂ ಕಾಯಕ ನಿರತ ಮಾನವನಿಗೆ ಮೇಲೆ
ಬರೀ ಜ್ಞಾನ ಯೋಗ ಅಲ್ಲ ಇಲ್ಲಿ ಕೊಟ್ಟಿರೋದು, ಅದನ್ನು ಕೂಡ ಇಲ್ಲಿ ಗೌಣ ಮಾಡಿದ್ದಾನೆ ಕೃಷ್ಣ. ಯಾಕೆಂದ್ರೆ 198 ನಾವು ಕರ್ಮಿಗಳು, ಕರ್ಮದಲ್ಲಿ ನಿಂತಾಗಿರ್ತಕ್ಕಂಥವ್ರು. ಅದಕ್ಕೆ ಗೀತೆಯಲ್ಲಿ ಉಪನಿಷತ್ತುಗಳಿಗಿಂತಲೂ ಕರ್ಮಕ್ಕೆ ಹೆಚ್ಚು ಪ್ರಾಧಾನ್ಯವನ್ನ, ಒತ್ತನ್ನ ಕೊಟ್ಟಿದ್ದಾನೆ ಇಲ್ಲಿ ಕೃಷ್ಣ. ನಾವು ನಮ್ಮ ದಿನ ನಿತ್ಯ ಕೆಲಸಗಳನ್ನು ಈ ಯೋಗ ದೃಷ್ಟಿಯಿಂದ ಮಾಡಿದರೆ ನಮ್ಮ ಕರ್ಮ ವಾಸನೆಗಳನ್ನು ಅಳಿಸಲು ನಮಗೆ ಸಹಾಯವಾಗುತ್ತದೆ. ನಮ್ಮ ಮನಸ್ಸು ಅಂತರ್ಮುಖವಾಗುತ್ತದೆ. ಅಂತಕ ಮನಸ್ಸು ಯೋಗ ಬುದ್ಧಿಯಿಂದ ಕೂಡಿ ಧ್ಯಾನಕ್ಕೆ ಅಣಿಯಾಗುವುದು. ಯಾಕೆಂದ್ರೆ ನಾವು ಕರ್ಮದಲ್ಲಿ ಇದ್ದಾಗ ನಮ್ಮ ಮನಸ್ಸು ಧ್ಯಾನಕ್ಕೆ ಕೂರ್ಲಿಕ್ಕೆ ಕಷ್ಟ ಸಾಧ್ಯ. ಆದರೆ ಕರ್ಮ ಯೋಗದ ದೃಷ್ಟಿಯಿಂದ ಮಾಡಿದಾಗ ಅದು ನಿಮ್ಮ ಚಿತ್ತ ಶುದ್ಧಿಯನ್ನ ಮಾಡಿ ನೀವು ಧ್ಯಾನಕ್ಕೆ ಕುಳಿತು ಧ್ಯಾನಿಸುವ ಒಂದು ಕ್ಷಮತೆ ನಿಮಗೆ ಬರ್ತದೆ. ಅದರಿಂದ ನೀವು ಸಾಕ್ಷಾತ್ಕಾರದ ಕಾರ್ಯದ ಕಡೆಗೆ ನೀವು ಹೋಗ್ಲಿಕ್ಕೆ ನಿಮ್ಗೆ ಕ್ಷಮತೆ ಬರ್ತದೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ. ನಂತರ ಸ್ಥಿತಪ್ರಜ್ಞನ ಒಂದು ಸ್ಥಿತಿಯನ್ನ ಕೃಷ್ಣ ಹೇಳಲಿಕ್ಕೆ ಹೊರಡ್ತಾನೆ. ಆ ಸ್ಥಿತಪ್ರಜ್ಞನ ಸ್ಥಿತಿ ಏನಪ್ಪಾ ಅಂದ್ರೆ, ಅಪೂರ್ಣಮಾನಂ ಅಚಲಂ ಪ್ರತಿಷ್ಠಾ ಸಮುದ್ರ ಮಾಪಕ್ ಪ್ರವಿಶಂತಿ ಯದ್ವ ತತ್ಕಾಮಾಯಂ ಪ್ರವಿಶಂತಿ ಸರ್ವೇ ಶಶಾಂತಿ ಮಾಪ್ನೋತಿ ನಕಾಮಕಾಮಿ ಅಂತಕ್ಕಂಥದ್ದು. ಅದರಿಂದ ಇನ್ನೊಂದು ಶ್ಲೋಕ ಬರ್ತದೆ. ಅದು ಈ ಸ್ಥಿತಪ್ರಜ್ಞನ ಸ್ಥಿತಿಯನ್ನ ನಮ್ಗೆ ಇನ್ನೂ ಹೆಚ್ಚು ಆಳವಾಗಿ ಅದು ಕೊಡ್ತದೆ. ಅದನ್ನ ನಾವು ಈಗ ಯಾ ನಿಶಾ ಸರ್ವಭೂತಾನಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ನೇಹ. ಇಲ್ಲಿ ಎಲ್ಲ ಪ್ರಾಣಿಗಳು, ಇಲ್ಲಿ ಭೂತಾನಾಂ ಅಂತಕ್ಕಂಥ ಒಂದು ಮಾತನ್ನು ತರ್ತಾನೆ. ಎಲ್ಲ ಪ್ರಾಣಿಗಳು ಯಾವುದು ಹಗಲು ಅಲ್ಲಿ ಇವನು ಮನಗಿರ್ತಾನೆ ಸ್ಥಿತಪ್ರಜ್ಞ. ಎಲ್ಲಿ ಪ್ರಾಣಿಗಳು ಅಂದ್ರೆ ಪ್ರಾಣಿ ಸಹಜವಾಗಿ ಮಾಡ್ತಕ್ಕಂಥ ಮನಸ್ಸು, ಜೀವನವನ್ನ ಮಾಡ್ತಕ್ಕಂಥ ಮನಸ್ಸು ಎಲ್ಲಿ ಜಾಗೃತರಾಗಿರ್ತಾರೆ, ಪ್ರಾಪಂಚಿಕ ವಿಷಯಾಸಕ್ತಿಗಳೆಲ್ಲ ಅವರು ಜಾಗೃತರಾಗಿರ್ತಾರೆ. ಅಲ್ಲಿ ಈ ಮುನಿ ಸ್ಥಿತಪ್ರಜ್ಞ ಎಚ್ಚರದಿಂದಿರ್ತಾನೆ. ಅವುಗಳ ಬಲೆಗೆ ಬೀಳದಂತೆ ಅವನು ನೋಡ್ಕೊಳ್ತಾನೆ. ಯಾವಾಗ ಅವರು ಮನಗಿರ್ತಾರೋ ಅಂದ್ರೆ ಅವರು ಯಾವಾಗ ಆ ದಾರಿನಲ್ಲಿ ಅವ್ರಿಗೆ ಏನು ಗೊತ್ತಿರಲ್ವೋ, ಅಜ್ಞಾನದಲ್ಲಿ ಇರ್ತಾರೋ, ಅದು ಆತ್ಮದ ದಾರಿ. ಅಲ್ಲಿ ಈ ಸ್ಥಿತಪ್ರಜ್ಞ, ಈ ಸಾಧಕ ಅಲ್ಲಿ ಅವನು ಜಾಗೃತನಾಗಿರ್ತಾನೆ. ಅವನು ಆತ್ಮ ತತ್ವದ ಕಡೆಗೆ ಸದಾ ಅವನ ಒಂದು ನಿಗವನ್ನ ಇಡ್ತಾನೆ. ಅವನು ಆತ್ಮ ತತ್ವದಲ್ಲಿ ಒಂದು ಜಾಗೃತನಾಗಿರ್ತಾನೆ. ಇಲ್ಲಿ ಯಾ ನಿಶಾ ಎಂದರೆ ಕತ್ತಲು, ಅಂಧಕಾರದ ರಾತ್ರಿ, ಅಜ್ಞಾನ. ಯಾವುದರಲ್ಲಿ ಅಜ್ಞಾನ? ಜೀವನದ ಉದ್ದೇಶದಲ್ಲಿ ಅಜ್ಞಾನ. ಜೀವನದ ಉದ್ದೇಶ ಎಂದರೆ ಯಾವುದು? ಅದೇ ದೈವ ಕೊಟ್ಟಿರುವ ಮನಸ್ಸು, ಶರೀರ, ಬುದ್ಧಿಗಳನ್ನು ಭಗವಂತನ ಸಾಕ್ಷಾತ್ಕಾರಕ್ಕೆ ಉಪಯೋಗಿಸುವುದರ ಬಗ್ಗೆ ಅಜ್ಞಾನ. ನಿಮ್ಮೆಲ್ರಿಗೂ ಅಥವಾ ಬಹಳಷ್ಟು ಜನಕ್ಕೆ ಈ ಭಗವಂತ ಕೊಟ್ಟಿರ್ತಕ್ಕಂಥ ಈ 3 ಅತ್ಯಂತ ಉತ್ತಮವಾದ ಶರೀರ, ಮನಸ್ಸು, ಬುದ್ಧಿ ಎಂಬ ಉಪಕರಣಗಳನ್ನು ಉಪಯೋಗಿಸಿಕೊಂಡು ನಾನು ಆತ್ಮದ ಕಡೆಗೆ ಹೋಗಬೇಕು ಅಂತಕ್ಕಂಥ ಅಜ್ಞಾನ ಪ್ರಾಣಿ ಸಹಜವಾಗಿ ಜೀವನ ಅವರದಾಗಿರುತ್ತೆ. ಅಲ್ಲಿ ಈ ಯೋಗಿ ಅವನು ಎಚ್ಚರದಿಂದಿರ್ತಾನೆ. ಅವುಗಳ ಒಡನಾಟಕ್ಕೆ ಇವನು ಸಿಗೋದಿಲ್ಲ, ಅವುಗಳ ಪ್ರಭಾವಕ್ಕೆ ಇವನು ಸಿಗೋದಿಲ್ಲ.
ಅವುಗಳಿಂದಲೇ ನಾವು ಅನುಭವಿಸುವ ನೋವು, ದುಃಖ, ದುಮ್ಮಾನಗಳ ಬಗ್ಗೆ ನಮಗೆ ಅಜ್ಞಾನ. ನಾವು ಮಾಡ್ತಕ್ಕಂಥ ಈ ಒಂದು ಒಂಟೆ ಬೇಲಿ ಸೊಪ್ಪನ್ನು ತಿಂದುತ್ತೆ, ಆದ್ರೆ ಆ ಬೇಲಿ ಮುಳ್ಳಿನ ಮಧ್ಯ ಸೊಪ್ಪಿನ ಬುಡದಲ್ಲಿ ಮುಳ್ಳಿರ್ತದೆ, ಅದು ತಗುಲ್ತದೆ, ರಕ್ತ ಬರ್ತಿರ್ತದೆ, ಆದ್ರೂ ತಿಂತದೆ. ಅಂತ ಪರಿಸ್ಥಿತಿ ನಮ್ದು. ಎಟ್ಟೆ ಕಟ್ಟ ಸುಖಗಳು ಇರ್ಲಿ, ದುಃಖಗಳು ಇರ್ಲಿ ಆ ಜೀವನದಲ್ಲಿ, ಅದನ್ನೇ ನಾವು ಹಿಡ್ಕೊಂಡು ಅದರಲ್ಲೇ ನಾವು ಗ್ರಹಿಸ್ತೇವೆ. ಯಾಕೆ? ನಾವು ಅಜ್ಞಾನಿಗಳು. ಆ ಪ್ರಾಣಿ ಸಹಜವಾಗಿ ನಮ್ಮ ಅಜ್ಞಾನ ಇದೆ. ಅದೇ ರೀತಿ ಸಸ್ಯಾಂ ಜಾಗೃತಿ ಸಂಯಮಿ. ಯಾರು ಸಂಯಮಿ? ಸಂಯಮಿ ಅಂದ್ರೆ ಈ ಯೋಗಿ, ಈ ಕರ್ಮ ಯೋಗದಲ್ಲಿ ಇರ್ತಕ್ಕಂಥವ್ರು, ಯೋಗದ ದಾರಿಯಲ್ಲಿ ಇರ್ತಕ್ಕಂಥವ್ರು, ಆತ್ಮಾನುಸಂಧಾನದ ದಾರಿಯಲ್ಲಿ ಇರ್ತಕ್ಕಂಥ ಈ ಕರ್ಮಯೋಗಿ ಇಲ್ಲಿ ಸಂಯಮಿ. ಈ ಪ್ರಾಪಂಚಿಕ ವಿಷಯಾಸಕ್ತಿಗಳಲ್ಲಿ ಅವನು ಸಂಯಮಿ. ಎಂದರೆ ಋಷಿ, ಯೋಗಿ. ಅವನು ಆಧ್ಯಾತ್ಮಿಕ ಸ್ಥಿತಿಯನ್ನು, ನಿರ್ಮಾಣ ಸ್ಥಿತಿಯನ್ನು ತಲುಪಿರುವವನು. ಅವನು ಇಂದ್ರಿಯಾತೀತ ಸ್ಥಿತಿಯನ್ನು ತಲುಪಿರುವವನು. ಪ್ರಾಪಂಚಿಕ ವಿಷಯಾಸಕ್ತಿಗಳಿಂದ ಮುಕ್ತನಾಗಿರುವವನು. ಸದಾ ಆತ್ಮಾನಂದ ಸ್ಥಿತಿಯಲ್ಲಿರುವವನು. ಹೇಗೆ? ಆತ್ಮಾನುಸಂಧಾನದಲ್ಲಿ ಸದಾ ನಿರತನಾಗಿರುವವನು, ಜಾಗೃತನಾಗಿರುವವನು, ಇಂದ್ರಿಯಗಳ ಪ್ರಭಾವಗಳ ಬಗ್ಗೆ ತಿಳಿದಿರುವವನು. ಅವನು ಸ್ಥಿತಪ್ರಜ್ಞ. ಅವುಗಳ ಬಗ್ಗೆ ಸದಾ ಎಚ್ಚರ ಜಾಗೃತೆಯಿಂದಿರುವವನು. ಅವುಗಳ ಬಂಧನಕ್ಕೆ ಎಂದು ಸಿಕ್ಕದಿರುವವನು. ಅವನೇ ಸ್ಥಿತಪ್ರಜ್ಞ, ಸಂಯಮಿ. ಅವನು ಎಲ್ಲ ಕಾಮನೆಗಳಲ್ಲಿ ಇದ್ರೂ ಕೂಡ ಅವುಗಳ ಪ್ರಭಾವಕ್ಕೆ ಒಳಗಾಗದೆ ತನ್ನ ಆ ಒಂದು ಸ್ಥಿತಿಯನ್ನ ಕಾಪಾಡಿಕೊಳ್ತಕ್ಕಂಥ ಕ್ಷಮತೆ ಅವನಲ್ಲಿ ಇದೆ. ಆ ಮುನಿ ಆ ಸ್ಥಿತಿಯಲ್ಲಿರ್ತಾನೆ. ಅವನಿಗೆ ಬೇರೆಯವರಿಗೆ ಅಜ್ಞಾನದಲ್ಲಿರುವವನು ಇವನು ಎಚ್ಚರವಾಗಿರ್ತಾನೆ. ಇವನು ಎಲ್ಲಿ ಎಚ್ಚರವಾಗಿರ್ತಾನೋ ಅವರು ಅಲ್ಲಿ ಮನಗಿರ್ತಾರೆ ಅಂತಕ್ಕಂಥ ವಿಚಾರವನ್ನು ಕೃಷ್ಣ ತಿಳಿಸ್ತಾನೆ. ಗೀತೆಯಲ್ಲಿನ ವಿಶೇಷತೆ ಏನಂದ್ರೆ, ಒಬ್ಬ ವ್ಯಕ್ತಿ ಯಾವುದೇ ಕೆಳ ಸ್ತರದಲ್ಲಿರಲಿ, ಆ ಸ್ತರದಿಂದ ಮುಂದಕ್ಕೆ ಹೋಗುವ ದಾರಿಯನ್ನು ಹಾಗೂ ಆ ದಾರಿಯಲ್ಲಿ ನಡೆಯಲು ಬೇಕಾದ ಬೆಳಕನ್ನು ತೋರಿಸುತ್ತದೆ. ನಮ್ಗೆ ಇದು ಬಂತಲ್ಲ, ಒಬ್ಬ ಅನುಷ್ಠಾನನಿಷ್ಠ ಬ್ರಾಹ್ಮಣ, ಒಂದು ಆನೆ, ಆ ಎಲ್ಲದರಲ್ಲೂ ಕೂಡ ಒಂದೇ ತರ ಸ್ಥಿತಿಯನ್ನ, ಒಂದೇ ತರ ಮನೋಧರ್ಮವನ್ನ ಇಟ್ಕೊಳ್ತಕ್ಕಂಥ ಆ ಮನುಷ್ಯ, ಅವನು ಸ್ಥಿತಪ್ರಜ್ಞ, ಅವನು ಯೋಗಿ. ಆ ದಾರಿಯಲ್ಲಿ ನಡೆಯಲು ಬೇಕಾದ ಬೆಳಕನ್ನು ತೋರಿಸುತ್ತದೆ ಈ ಗೀತೆ. ಗುರಿಯನ್ನು ಕೊಡುತ್ತದೆ. ನಿಲ್ಲಬೇಡ ನೀನು, ಇರುವ ಸ್ತರದಲ್ಲಿರದೆ ಮುಂದೆ ಹೋಗು, ಹೇಗಿಯೇ ಜಾವೋ ಎಂದು ರಾಮಕೃಷ್ಣರು ಹೇಳುತ್ತಿದ್ದರು. ನಾವು ಈ ದಾರಿಯಲ್ಲಿ ಅಲ್ಲೇ ನಿಲ್ಲಬಾರ್ದು, ಮುಂದಕ್ಕೆ ನಡೀತಾ ಇರಬೇಕು ಅಂತ ಒಬ್ಬ ಕಟ್ಗೆ ಮಾರೋನಿರ್ತಾನೆ. ಅವನಿಗೆ ಹೇಳ್ತಾರೆ ರಾಮಕೃಷ್ಣರು, ಮುಂದಕ್ಕೆ ಹೋಗು. ಅವನು ಹೋಗ್ತಾನೆ. ಅಲ್ಲಿ ಗಂಧದ ಕಾಡು ಸಿಗುತ್ತೆ, ಚಿನ್ನದ ಗಣಿ ಸಿಗುತ್ತೆ, ವಜ್ರದ ಗಣಿ ಕೂಡ ಸಿಗುತ್ತೆ. ಅದೇ ರೀತಿ ನಾವು ಮುಂದಕ್ಕೆ ಹೋಗ್ತಾ ನಮ್ಮ ಈ ಆತ್ಮದ ಸಾಕ್ಷಾತ್ಕಾರದ ಸ್ಥಿತಿಗೆ ನಮ್ಗೆ ಹೋಗ್ಲಿಕ್ಕೆ ಪ್ರೇರಣೆ ಸಿಗುತ್ತೆ. ಅದರಿಂದ ಮುಂದಕ್ಕೆ ಹೋಗಿ, ನಿಲ್ಬಡಿ, ಉತ್ತಿಷ್ಠಿತ, ಜಾಗೃತ, ಎದ್ದು ನಿಲ್ಲದೆ ನೀವು ಮುಂದೆ ಹೋಗಿ ಅಂತಕ್ಕಂಥ ವಿಚಾರವನ್ನ ನಾವು ವಿವೇಕಾನಂದ ಮತ್ತು ರಾಮಕೃಷ್ಣರ ವಿಚಾರಧಾರೆಯಲ್ಲಿ ನಾವು ತಿಳ್ಕೊತೇವೆ. ಈಗ 70ನೇ ಒಂದು ಶ್ಲೋಕ. ಅಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಶಶಾಂತಿ ಮಾಪ್ನೋತಿ ನಕಾಮಕಾಮಿ. ಇಲ್ಲಿ ಒಂದು ಸುಂದರವಾದ ಒಂದು ವಿಚಾರವನ್ನ ಆ ಸ್ಥಿತಪ್ರಜ್ಞನಿಗೆ ಹೋಲಿಸಿ ಇಲ್ಲಿ ಕೊಡ್ತಾನೆ ಕೃಷ್ಣ. ಅದೇನಪ್ಪ ಅಂದ್ರೆ, ಒಂದು ಸಮುದ್ರದ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಸ್ಥಿರ ಮನಸ್ಸಿನ ವ್ಯಕ್ತಿತ್ವಕ್ಕೆ ಒಂದು ಸುಂದರ ಹಾಗೂ ಸಂಪೂರ್ಣ ಹೋಲಿಕೆಯ ಉಪಮೇಯವನ್ನು ಕೊಡುತ್ತಾನೆ ಇಲ್ಲಿ. ಅದೇ ಸಮುದ್ರ. ಆ ಸಮುದ್ರ ಹೆಂಗಿರ್ತದಪ್ಪ ಅಂದ್ರೆ, ಸದಾ ಕಾಲದಲ್ಲಿಯೂ
ಸದಾ ಋತುಗಳಲ್ಲಿಯೂ ಕೂಡ ಹಲವಾರು ನದಿಗಳು ಆ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ತಲೇ ಇರ್ತವೆ. ಅಷ್ಟೆಲ್ಲ ನದಿಗಳು ಆ ಸಮುದ್ರಕ್ಕೆ ಸೇರ್ಕೊಂಡ್ರು ಕೂಡ ಆ ಸಮುದ್ರ ಸಮುದ್ರವಾಗಿಯೇ ಉಳಿತದೆ. ಅದು ಒಂದು ಪ್ರವಾಹವಾಗುವುದಿಲ್ಲ. ಎಷ್ಟು ನದಿಗಳ ನೀರು ಬಿದ್ದರೂ ಕೂಡ ಅದರ ಎಲ್ಲೆಯನ್ನು ಮೀರುವುದಿಲ್ಲ. ಅದು ತಗ್ಗದೆ ಕುಗ್ಗದೆ ಹಿಗ್ಗದೆ ಒಂದೇ ಸ್ಥಿತಿಯಲ್ಲಿ ಇರ್ತದೆ ಸಮುದ್ರ ಅಂತ ಉದಾಹರಣೆಯನ್ನು ಕೊಟ್ಟು, ಅದೇ ರೀತಿ ಒಬ್ಬ ಸ್ಥಿತ ಪ್ರಜ್ಞ ಈ ಜೀವನದಲ್ಲಿ ಈ ಸಮಾಜದಲ್ಲಿ ಇದ್ದುಕೊಂಡು ಜೀವನವನ್ನು ನಡೆಸತಕ್ಕಂಥ ಪರಿಸ್ಥಿತಿಯಲ್ಲಿ ಯಾವುದೇ ಕಾಮನೆಗಳು ಅವನ ಅಂತರಾಳಕ್ಕೆ ಹೋದರೂ ಕೂಡ ಅವುಗಳನ್ನ ಎಲ್ಲೆಯಲ್ಲಿ ಇರಿಸಿ ಅವುಗಳನ್ನ ದಾಟಿ ಮೆಟ್ಟಿ ನಿಂತು ತನ್ನ ಜೀವನದ ಆತ್ಮದ ದಾರಿಯ ಕಡೆಗೆ ಹೋಗ್ತಾನೆ. ಆ ದಾರಿಯಲ್ಲಿಯೇ ನಿಷ್ಠನಾಗಿ ಸ್ಥಿತನಾಗ್ತಾನೆ, ಸ್ಥಿತವಾಗಿರ್ತಾನೆ. ಅಲ್ಲಿ ಯಾವುದೇ ಒಂದು ವಿಚಲತೆ ಇಲ್ಲ. ಅಂತ ಒಂದು ಸ್ಥಿತಿ ಅವನದಾಗುತ್ತದೆ. ಯಾರ್ದು? ಆ ಸ್ಥಿತ ಪ್ರಜ್ಞನದು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಒಂದು ಉಪಮೇಯ ರೀತಿಯಲ್ಲಿ ಕೃಷ್ಣ ಕೊಡ್ತಾನೆ. ಆ ಒಂದು ಯೋಗಿಯನ್ನ ಆ ಪ್ರಜ್ಞಾ ಸ್ಥಿತಿಯಲ್ಲಿ, ಸ್ಥಿತ ಪ್ರಜ್ಞಾ ಸ್ಥಿತಿಯನ್ನ ಒಂದು ಸಮುದ್ರಕ್ಕೆ ಹೋಲಿಸ್ತಾನೆ. ಮಹಾರುದ್ವತ್ ಅಕ್ಷೋಭ್ಯ ಮಾನಕ, ದೊಡ್ಡ ಸರೋವರದಂತೆ ಇದು ಐಂದ್ರಿಕ ಪ್ರಲೋಭನೆಗಳ ಆಸೆಗಳನ್ನು ಬೆನ್ನು ಹತ್ತಿ ಹೋಗುವವರಂತಲ್ಲ. ಅವನು ಈ ಸಮಾಜದಲ್ಲಿ ಇದ್ದು ಕೂಡ ಅವನು ಯಾವುದೇ ಕಾಮನೆಗಳಿಗೆ ಈಡಾಗದೆ ಒಳಗಾಗದೆ ಅವನು ತನ್ನ ವ್ಯಕ್ತಿತ್ವವನ್ನ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಾನೆ. ಈಗ ಇನ್ನೆರಡು ಶ್ಲೋಕಗಳಿದ್ದಾವೆ. 71ನೇ ಶ್ಲೋಕ. ವಿಕಾಯ ಕಾಮಾನ್ಯ ಸರ್ವ ಉಮಾಂ ಚರತಿ ನಿಸ್ಪೃಹಕ ನಿರ್ಮಮೋ ನಿರಾಹಂಕಾರಕ ಶಶಾಂತಿ ಮದಿಗಚ್ಚತಿ. ಯಾವ ಪುರುಷನು ಕಾಮನೆಗಳನ್ನೆಲ್ಲ ಬಿಟ್ಟು ಆಸೆ ಇಲ್ಲದವನಾಗಿ, ಮಮಕಾರವಿಲ್ಲದವನಾಗಿ, ಅಹಂಕಾರವಿಲ್ಲದವನಾಗಿ ತಿರುಗುತ್ತಾನೋ ಅವನು ಶಾಂತಿಯನ್ನು ಪಡೆಯುತ್ತಾನೆ. ಅವನ ಶಾಂತಿಗೆ ಹಿನ್ನೆಲೆ ಅವನ ಸ್ಥಿತ ಪ್ರಜ್ಞ ಸ್ಥಿತಿ. ಅಂತಹ ಒಂದು ಸ್ಥಿತ ಪ್ರಜ್ಞ ಸ್ಥಿತಿಗೆ ಮುಟ್ಟಿರ್ತಕ್ಕಂಥ ಒಬ್ಬ ಮುನಿ, ಅವನಿಗೆ ಯಾವುದೇ ಕಾಮನೆಗಳು ಕೂಡ ಅವನನ್ನೇನು ಮಾಡಲ್ಲ. ಅವನಲ್ಲಿ ಯಾವುದೇ ಆಸಕ್ತಿ ಮತ್ತು ಆಸೆಗಳಿರುವುದಿಲ್ಲ, ಯಾವುದೇ ವಿಕಾರಗಳಿರುವುದಿಲ್ಲ. ಅವನಲ್ಲಿ ಅಹಂಕಾರವು ಕೂಡ ಒಳಿಸಿ ಹೋಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ತಿಳಿಸ್ತಾನೆ. ಇಂದಿನ ಈ ಶ್ಲೋಕದ ಹಿಂದಿನ ಶ್ಲೋಕದ ಮುಂದುವರಿಕೆಯ ಭಾಗ ಇದು. ಇಂತಹ ಒಂದು ಪರಿಸ್ಥಿತಿಯನ್ನ ಒಂದು ಕಥೆಯ ಮುಖಾಂತರ ಹೇಳ್ತಾನೆ. ಅದು ಒಬ್ಬ ಯೋಗಿ ಹೋಗ್ತಾ ಇರ್ತಾನೆ. ಯದುರಾಜ ಅವನ ನೋಡ್ತಾನೆ. ನೋಡ್ಬಿಟ್ಟು ಅವನು ನಿಂತಲ್ಲಿ ನಿಲ್ಲದೆ ತಿರುಗುತ್ತಿರುವ ಶಾಂತ ಅಂತರ್ಮುಖಿಯಾದ ಸಾಧು ಒಬ್ಬವು ಕಾಣುತ್ತಾನೆ. ಯದು ಮಹಾರಾಜ ಕುಶಲ ಪ್ರಶ್ನೆಗಳಾದ ಮೇಲೆ ರಾಜನು ಸಾಧುವನ್ನು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಅದು ಏನಪ್ಪಾ ಅಂದ್ರೆ, ಜನೇಶು ದುಗ್ಧ ಮಾನೇಶು ಕಾಮಲೋಭಾದ ದಾವಾಗ್ನಿನ ನತಪಸ್ಯಗ್ನಿನ ಮುಕ್ತೋ ಗಂಗಾ ಭವಸ್ತ ಇವ ದೀಪಕ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಜನರೆಲ್ಲ ವಿವಿಧ ಆಸೆಗಳಿಂದ ತಗ್ಗರಾಗಿರುತ್ತಿರುವಾಗ, ದಗಿಸುತ್ತಿರುವಾಗ, ಇಂತಹ ಪರಿಪೂರ್ಣ ತಾರುಣ್ಯದಲ್ಲಿ ಅಂತರಂಗದ ಶಾಂತಿ ನಿನಗೆ ಹೇಗೆ ಬಂದಿತು ಎಂದು ಯದು ಮಹಾರಾಜ ಆ ಯುವಕನನ್ನ, ಆ ಶಾಂತ ಸ್ಥಿತಿಯಲ್ಲಿದ್ದ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಾನೆ. ಗಂಗೆಯ ನೀರಿನಲ್ಲಿ ನಿಂತ ಆನೆಗೆ ಸೂರ್ಯನ ಶಾಖ ತಗಲದೆ ಶೀತಲತೆಯನ್ನೇ ಅನುಭವಿಸುತ್ತದೆ. ಹಾಗೆಯೇ ನೀವು ಕೂಡ ಈ ಪ್ರಪಂಚದ ಯಾವ ತಾಪವೂ ಇಲ್ಲದೆ
ಸ್ವಸ್ಥರಾಗಿರುವರಲ್ಲ ಬಿರುವಿರಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಆ ಶಾಂತ ಮುನಿಗೆ ಕೇಳ್ತಾನೆ ಯದು ಮಹಾರಾಜ. ಅವ್ರು ಯಾರಪ್ಪ ಅಂದ್ರೆ ದತ್ತಾತ್ರೇಯ ಮುನಿಗಳು. ಇದು ಬರೀ ತತ್ವವಲ್ಲ, ಸಿದ್ಧಾಂತವಲ್ಲ, ಪ್ರತ್ಯಕ್ಷಾನುಭವ ಎಂಬುದು ಕಾಣುತ್ತದೆ. ಆ ಸ್ಥಿತಿಗೆ ಹೋದ್ಮೇಲೆ ಅವ್ರು ಹಿಂದಕ್ಕೆ ಬರೋದಿಲ್ಲ. ಆ ಸ್ಥಿತಿಯಲ್ಲಿ ನಿತ್ಯ ನಿರಂತರವಾಗಿ ಆತ್ಮಾನಂದದಲ್ಲಿ ಅವರು ಮುಳುಗಿರ್ತಾರೆ. ಅಂತಹ ಒಂದು ಸ್ಥಿತ ಪ್ರಜ್ಞನ ಸ್ಥಿತಿಯಲ್ಲಿ ಇಲ್ಲಿ ಅದು ದತ್ತಾತ್ರೇಯಲ್ಲಿ ನೋಡಿ ಆಶ್ಚರ್ಯಚಕಿತರಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಈಗ ಕೊನೆಯ ಒಂದು ಶ್ಲೋಕ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ಮುಖ್ಯತಿ ಸ್ಥಿತ್ವಾ ಶಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮುಚ್ಚತಿ. ಇಲ್ಲಿ ಕೊನೆಯದಾಗಿ ಈ 2ನೇ ಅಧ್ಯಾಯದ ಒಂದು ಸಮಾಪ್ತಿಯನ್ನ ಮಾಡ್ತಕ್ಕಂಥ ಕೃಷ್ಣ ಇಲ್ಲಿ ಪುನಃ ಆ ಸ್ಥಿತ ಪ್ರಜ್ಞನ ಬ್ರಾಹ್ಮಿ ಸ್ಥಿತಿಯನ್ನ ಇಲ್ಲಿ ಕೊಡ್ತಾನೆ, ಹೇಳ್ತಾನೆ. ಎಲೈ ಅರ್ಜುನ, ಇದು ಬ್ರಹ್ಮದಲ್ಲಿರುವ ಪುರುಷನ ಸ್ಥಿತಿಯು. ಇದನ್ನು ಹೊಂದಿ ಯಾರೂ ಮರುಳಾಗುವುದಿಲ್ಲ. ಈ ಪ್ರಪಂಚದ ಆಕರ್ಷಣೆಗಳಿಗೆ ಮೋಹಕ್ಕೆ ಬೀಳುವುದಿಲ್ಲ. ಅಂತ್ಯ ಕಾಲದಲ್ಲಿ ಈ ಸ್ಥಿತಿಯಲ್ಲಿದ್ದರೂ ನಾವು ಕೊನೆಯ ಉಸಿರನ್ನು ತಗೊಳ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಈ ಸ್ಥಿತಿಗೆ ನಾವು ಹೋದರೂ ಕೂಡ ಅವನು ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ ಅಂತಕ್ಕಂಥ ಈ ಒಂದು ಆ ಬ್ರಹ್ಮ ಸ್ಥಿತಿಯನ್ನ, ಬ್ರಾಹ್ಮಿ ಸ್ಥಿತಿಯನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ. 65ನೇ ಶ್ಲೋಕದಿಂದ 71ನೇ ಶ್ಲೋಕದವರೆಗೆ ಭಗವಾನ್ ಕೃಷ್ಣನು ಪೂರ್ಣತ್ವದ ಕಡೆಗೆ ಗುರಿಯಿಟ್ಟು ಆ ದಿಕ್ಕಿನಲ್ಲಿ ನಡೆದು ಗುರಿಯನ್ನು ತಲುಪಬೇಕಾದರೆ ಆಂತರಿಕ ಸ್ತರದಲ್ಲಿ ಬೇಕಾಗುವ ವಿವಿಧ ಆಯಾಮಗಳನ್ನು ಬಹಳ ವಿಶದವಾಗಿ 72ನೇ ಶ್ಲೋಕದವರೆಗೂ ಹೇಳುತ್ತಾನೆ. ಈ ದಾರಿಯಲ್ಲಿ ನಡೆದು ವ್ಯಕ್ತಿತ್ವ ವಿಕಾಸದಲ್ಲಿ ಆತ್ಯಂತಿಕ ಸ್ಥಿತಿಯಾದ ಪೂರ್ಣತ್ವವನ್ನು ಪಡೆದ ಜ್ಞಾನಿಯ ಬಗ್ಗೆ ಇಲ್ಲಿ ಹೇಳ್ತಾನೆ. ವ್ಯಕ್ತಿಯ ಆಂತರಿಕ ಸ್ಥಿತಿಯನ್ನು ಬ್ರಾಹ್ಮಿ ಸ್ಥಿತಿ ಎಂದು ಕರೆಯುತ್ತಾರೆ. ಆ ಸ್ಥಿತ ಪ್ರಜ್ಞನ ಆಂತರಿಕ ಸ್ಥಿತಿಯನ್ನ ಬ್ರಾಹ್ಮಿ ಸ್ಥಿತಿ ಎಂದು ಕರೆಯುತ್ತಾರೆ. ಹಾಗೂ ಆ ಸ್ಥಿತಿಯನ್ನು ತಲುಪಿದ ಬ್ರಹ್ಮಜ್ಞಾನಿಯು ಹೊರಗಿನ ಪ್ರಪಂಚದ ಎಲ್ಲ ಸ್ತರದ ವಸ್ತುಗಳು ಹಾಗೂ ಪರಿಸ್ಥಿತಿಗಳಲ್ಲಿ ಇದ್ದು ಅವುಗಳಲ್ಲಿ ಮರುಳಾಗದೆ ಮೋಹಕ್ಕೆ ಒಳಗಾಗದೆ ಇರುವವನು. ಏಕೆಂದರೆ ಅಂತಹ ಆತ್ಯಂತಿಕ ಸ್ಥಿತಿಯನ್ನು ಬ್ರಹ್ಮ ಭಾವವನ್ನು ಹೊಂದಿದ ಮೇಲೆ ಅವನು ಇನ್ನೆಂದಿಗೂ ಕೆಳಗಿನ ಸ್ತರಕ್ಕೆ ಬರುವುದಿಲ್ಲ. ಮರುಳು, ಮೋಹ, ಬಂಧನಾದಿಗಳು ಕೆಳಗಿನ ಮಾಯಾ ಪ್ರಪಂಚಕ್ಕೆ ಸೇರಿದವುಗಳು. ಅವುಗಳಿಂದ ಅವನಾಗಲೇ ಶಾಶ್ವತವಾಗಿ ಮುಕ್ತನಾಗಿದ್ದಾನೆ. ಇಂತಹ ಬ್ರಾಹ್ಮಿ ಸ್ಥಿತಿಯನ್ನು ಒಬ್ಬ ಯಾವ ವಯಸ್ಸಿನಲ್ಲಿ ಆಗಲಿ ಯಾವ ಕ್ಷಣದಲ್ಲಿ ಆಗಲಿ ಪಡೆಯಬಹುದು. ಅವನು ಆ ದಾರಿಯಲ್ಲಿದ್ದರೆ. ಅಂತಹ ಗುರಿಯನ್ನು ಇಟ್ಟು ಗುರಿಯಲ್ಲಿ ಮುಂದುವರಿಯುವ ಪ್ರಾಜ್ಞನು ಜೀವನದ ಪ್ರೌಢಾವಸ್ಥೆಯಲ್ಲಿ ಪಡೆಯಲು ಸಾಧ್ಯವಾಗದೆ ಹೋದಲ್ಲಿ ಅಂತ್ಯಕಾಲದಲ್ಲಿ ಆದರೂ ಆ ಸ್ಥಿತಿಗೆ ಬೇಕಾಗುವ ಆಂತರಿಕ ಶಕ್ತಿಯನ್ನು ಬಳಸಿಕೊಂಡು ಕೊನೆಯುಸಿರು ಬಿಡುವ ಮುಂಚೆ ಪಡೆದುಕೊಳ್ಳಬಹುದು. ಎಂದೋ ಮುಂದೆಂದೋ ಒಂದು ಜೀವನದಲ್ಲಿ ಅಲ್ಲ, ಇಕ ಇವ ಈ ಜೀವನದಲ್ಲಿಯೇ ಪಡೆಯಬಹುದು ಅಂತಕ್ಕಂಥ ಪ್ರೇರಣೆಯನ್ನ ಅರ್ಜುನನಿಗೆ ಮತ್ತು ನಿಮ್ಮೆಲ್ಲರಿಗೂ ಕೃಷ್ಣ ಕೊಡುತ್ತಿದ್ದಾನೆ ಮತ್ತು ಪಡೆಯುತ್ತಾನೆ, ಪಡೆಯಬಹುದು ಮತ್ತು ಪಡೆಯುತ್ತಾನೆ. ಚಿತ್ವಾ ಮಂತಕಾಲೇಪಿ, ಸಾಯುವುದಕ್ಕೆ ಸ್ವಲ್ಪ ಕಾಲದ ಮೊದಲಾದರೂ ಬ್ರಹ್ಮ ನಿರ್ವಾಣ ಮುಚ್ಚತಿ, ಬ್ರಹ್ಮನೊಡನೆ ಸಾಯುಜ್ಯವನ್ನು ಪಡೆಯುವನು. ಬ್ರಹ್ಮ ಸಾಯುಜ್ಯವೆಂದರೆ ಎಲ್ಲಾ ಕಾಮನೆಗಳಿಂದ ಮುಕ್ತವಾದ ಬ್ರಹ್ಮಾವಸ್ಥೆ, ಜಾಗೃತ ಸ್ವಪ್ನ ಸುಷುಪ್ತಿಗಳ ಆಚೆ ತುರಿಯಾವಸ್ಥೆ. ಇಂತಹ ಒಂದು ಅವಸ್ಥೆಯನ್ನ ಕೃಷ್ಣ ನಿಮ್ಮೆಲ್ಲರಿಗೂ ಅರ್ಜುನ ಮುಖಾಂತರ ಕೊಡುತ್ತಿದ್ದಾನೆ. ಇದು ಸಾರ್ವತ್ರಿಕವಾದ ಒಂದು ಸಂದೇಶ. ನಾವೆಲ್ಲರೂ ನಮ್ಮೊಳಗೆ ಇದೇ ಧೋರಣೆಯನ್ನು ಬೆಳೆಸಿಕೊಳ್ಳಬಹುದು. ಇದೇ ಬದುಕಿನಲ್ಲೇ ಈ ಸಾಧನೆಯನ್ನು ಮಾಡಬಹುದು, ಯಶಸ್ವಿಯಾಗಿ ಮಾಡಲು ಬಹುದು. ಇದೇ ಎಲ್ಲ ಅಧ್ಯಾತ್ಮಗಳಲ್ಲಿ ಬರುವ ಗೀತೆಯ
ಅಧ್ಯಾಯಗಳಲ್ಲಿ ಬರುವ ಗೀತೆಯ ಸಂದೇಶ. ಆದ್ದರಿಂದ ನಾವು ನೀವೆಲ್ಲರೂ ಕೂಡ ಪುಣ್ಯವಂತರು. ನಾವು ಈ ಸತ್ಸಂಗದಲ್ಲಿ ಭಾಗವಹಿಸುತ್ತಿದ್ದೇವೆ. ಅಷ್ಟೇ ಅಲ್ಲ, ನಮ್ಮನ್ನ ಗುರಿಯತ್ತ ತೆಗೆದುಕೊಂಡು ಆ ದಡವನ್ನ ಸೇರಿಸುವ ಒಬ್ಬ ನಾವಿಕ ನಮಗೆ ಸಿಕ್ಕಿದ್ದಾನೆ ಗುರು ರೂಪದಲ್ಲಿ. ಅದನ್ನ ಉಪಯೋಗಿಸಿಕೊಂಡು ನಾವು ಆ ಬ್ರಾಹ್ಮಿ ಸ್ಥಿತಿಯನ್ನ ತಲುಪಲು ನಾವು ಎಲ್ಲ ಪುರುಷಾರ್ಥವನ್ನ ಮಾಡೋಣ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಾವು ಹಂಚಿಕೊಂಡು ಈ 72ನೇ ಶ್ಲೋಕವನ್ನ ಮುಗಿಸಿ ಕೊನೆಯ ಅಧ್ಯಾಯವನ್ನು ಮುಗಿಸ್ತೇನೆ. ಇಲ್ಲಿಗೆ ಉಪನಿಷತ್ತು, ಬ್ರಹ್ಮವಿದ್ಯೆಯು, ಯೋಗಶಾಸ್ತ್ರವು, ಕೃಷ್ಣಾರ್ಜುನ ಸಂವಾದವೂ ಆದ ಶ್ರೀಮದ್ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ಹೆಸರಿನ 2ನೇ ಅಧ್ಯಾಯವು ಮುಗಿದಿತ್ತು. ಎಕ್ಸಲೆಂಟ್, ತುಂಬಾ ಚೆನ್ನಾಗಿತ್ತು. ಶಾರ್ಟ್, ಸ್ವೀಟ್, ಪೂರ್ತಿ ಎಲ್ಲ ಕ್ಯಾಪ್ಚರ್ ಮಾಡಿದ್ರಿ ಸಾರಾಂಶ. ಈಗ ನಾರಾಯಣ ಸ್ವಾಮಿಗೆ ಸಮರಿ ಆಫ್ ವಾಟ್ ಹ್ಯಾಪನ್ ಟುಡೇ. ನಮಸ್ಕಾರ ಎಲ್ಲರಿಗೂ. ಬಹಳ ಸುಂದರವಾಗಿ ಮೂಡ್ ಬಂತು ಸರ್. ಇಡೀ 2ನೇ ಅಧ್ಯಾಯ ಸ್ಪಷ್ಟವಾಗಿ ಎಳೆಯಾಗಿ ಬಿಡಿಸ್ಕೊಟ್ರಿ. ಕೇಳಕ್ ಆನಂದವಾಗಿತ್ತು. ಪ್ರತಿಯೊಂದು ಸಂದರ್ಭದಲ್ಲೂ ನೀವು ಹೇಳಿದಂತ ಸುಮಾರು ವಿಚಾರಗಳನ್ನ ಇವತ್ತಿನ ವಸ್ತುಸ್ಥಿತಿಗೆ ಹೋಲಿಕೆ ಮಾಡ್ಕೋತಾ ಬಂದೆ. ಅಲ್ಲಿ ಎಲ್ಲೋ ಆಮೇಲೆ ಅನ್ನಿಸ್ತು, ನಮ್ಮ ಪರಂಪರೆ ಇಷ್ಟೊಂದು ಸಾವಿರಾರು ವರ್ಷಗಳು ಇಷ್ಟೊಂದು ಜೀವಂತವಾಗಿರ್ಬೇಕು ಅಂತಂದ್ರೆ ಮೂಲಭೂತವಾಗಿ ನಮ್ಮಲ್ಲಿ ಸತ್ಯದ ಅನ್ವೇಷಣೆ ಆಗಿ ಆ ಸತ್ಯನ ನಮ್ಮಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ತುಂಬಿ ನಮಗೆ ಕೊಟ್ಟಿದ್ರಿಂದ, ಅದನ್ನ ಉಳಿಸ್ಕೊಂಡ್ ಬಂದದ್ರಿಂದ ಇಲ್ಲಿವರೆಗೂ ಈ ಒಂದು ಹಿಂದೂ ಸಂಸ್ಕೃತಿ, ಸನಾತನ ಧರ್ಮ ಉಳ್ಕೊಂಡ್ ಬಂದಿದೆ ಅಂತ. ಇಡೀ ಪ್ರಪಂಚದಲ್ಲಿ ಯಾವುದೇ ಧರ್ಮ ಇದಕ್ ಮುಂಚೆ ಸ್ಟಾರ್ಟ್ ಆಗಿರೋದು ಎಲ್ಲವೂ ಅವನತಿ ಆಗಿದೆ. ನಮ್ಮದು ಒಂದೇ ಧರ್ಮ ಉಳ್ಕೊಂಡಿದೆ ಅಂತಂದ್ರೆ ಈ ಒಂದು ಜ್ಞಾನ ನಮ್ಮಲ್ಲಿ ತುಂಬಿರೋದ್ರಿಂದ ಈ ಒಂದು ಈ ಸನಾತನ ಧರ್ಮ ಯಾವತ್ತೂ ಹೋಗಲ್ಲ, ಉಳಿದಿರುತ್ತೆ. ನಾವು ಎಲ್ಲಾ ದಬ್ಬಾಳಿಕೆಗಳನ್ನು ಸಹಿಸ್ಕೊಳ್ಳುವಂತ ಶಕ್ತಿ, ತಡೆಯುವಂತ ಧೈರ್ಯ ನಮ್ಮಲ್ಲಿದೆ. ಉಳಿಸಿದೀವಿ, ಉಳಿಸ್ಕೊಂಡು ಹೋಗ್ತೀವಿ. ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್. ನೀವೇ ಸ್ವಾರಸ್ಯವಾಗಿ ಆ ಸಾರಾಂಶ ಕೂಡ ಲಾಸ್ಟ್ ಅಲ್ಲಿ ಹೇಳ್ಬಿಟ್ರಿ. ಕಲ್ಮಶಮಿದಂ, ಆಮೇಲೆ ಅರ್ಜುನ ತನಗೆ ಮಾರ್ಗದರ್ಶನ ನೀಡಲು ನಿವೇದನೆ ಮಾಡ್ಕೊಂಡದ್ದು, ಕೃಷ್ಣ ಅರ್ಜುನಿಗೆ ಜ್ಞಾನಯೋಗ ಮತ್ತೆ ಕರ್ಮಯೋಗ ತಿಳಿಸ್ಕೊಟ್ಟದ್ದು, ಆತ್ಮ ಜ್ಞಾನವನ್ನು ತಿಳಿಸ್ಕೊಟ್ಟದ್ದು, ಆತ್ಮ ಅವಿನಾಶಿ ಅಂತಂದ್ರೆ ಬಹಳ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಬಂತು. ನಿಷ್ಕಾಮ ಕರ್ಮದ ಬಗ್ಗೆ ತಿಳಿಸ್ಕೊಟ್ರಿ. ಸ್ಥಿತಪ್ರಜ್ಞನ ಸ್ಥಿತಿ ಹೇಳಿದ್ರಿ. ಅದನ್ನ ಸ್ಥಿತಪ್ರಜ್ಞ ಸಮುದ್ರಕ್ಕೆ ಹೋಲಿಕೆ ಮಾಡಿ, ಸಮುದ್ರ ಏನೂ ಆಗಲ್ಲ, ಯಾವತ್ತಿಗೂ ಒಂದೇ ತರ ಇರುತ್ತೆ ಅನ್ನೋದನ್ನ, ಸ್ಥಿತಪ್ರಜ್ಞ ಹಾಗೆ ಇರ್ತೇನೆ, ಕಷ್ಟ ಸುಖ ಏನೇ ಬಂದ್ರು, ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಆಮೇಲೆ ಯದು ಮಹಾರಾಜರ ಒಂದು ಕತೆ, ಆಮೇಲೆ ಗೀತೆ ನಮ್ಮ ಜೀವನಕ್ಕೆ ದಾರಿದೀಪ. ಸೊ ಇವತ್ತಿನ ಸ್ಥಿತಿಯಲ್ಲಿ ನಾವೆಲ್ಲರೂ ಆಗಾಗ್ಗೆ ಅರ್ಜುನನ ಸ್ಥಿತಿನೂ ತಗೋಬೇಕು. ಆ ಶೌರ್ಯ ತೋರಿಸ್ಬೇಕು. ಈ ಸಮಾಜದಲ್ಲಿ ಆಗ್ತಾ ಇರುವಂತ ಒಂದು ಕೆಲವೊಂದು ಲೋಪದೋಷಗಳು ಆಗ್ತಾ ಇದಾವೆ ಇವತ್ತಿನ ಸ್ಥಿತಿಯಲ್ಲಿ. ರಿಲಿಜಿಯಸ್ ಕನ್ವರ್ಷನ್ ಆಗ್ಲಿ, ಅಥವಾ ಈ ಯಾವುದು ರಿಲಿಜಿಯಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಲ್ಲ, ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕ್ಷತ್ರಿಯರ ರೂಪ ತಗೊಂಡು ಈ ಒಂದು ಧರ್ಮನ ಉಳಿಸ್ಕೊಂಡು ಹೋಗ್ಬೇಕು. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ನಾರಾಯಣ ಸ್ವಾಮಿ. ಇದು ಮುಗೀತು. ನೆಕ್ಸ್ಟ್ ವೀಕು ಚರ್ಚೆ, ಗ್ರೂಪ್ ಡಿಸ್ಕಷನ್, ಫುಲ್ ಅಪ್ ಟು 2nd ಚಾಪ್ಟರ್. ಯಾವ ಪ್ರಶ್ನೆ ಬೇಕಾಗಿದ್ರೆ ಕೇಳಿ. ಅವಾಗ ಪ್ರಶ್ನೆಗಳೆಲ್ಲ ಪೋಸ್ಟ್ ಮಾಡಿ ಪ್ಲೀಸ್. ಪೋಸ್ಟ್ ಮಾಡಿದ್ರೆ ನಾವು ತಯಾರಾಗಿ ಬರ್ತೀವಿ ಆನ್ಸರ್ ಮಾಡಕ್ಕೆ, ನಿಮ್ಗೆ ಉತ್ತರ ಕೊಡಕ್ಕೆ ತಯಾರಾಗಿ ಬರ್ತೀವಿ. ಸೊ ದಯವಿಟ್ಟು ಪೋಸ್ಟ್ ಮಾಡಿ ಗ್ರೂಪ್ ಅಲ್ಲಿ ಎಲ್ಲ ಕ್ವೆಶ್ಚನ್. ನಂದೊಂದು ಸಲಹೆ ಸರ್, ಶಾಸ್ತ್ರಿ ಸರ್, ದಯವಿಟ್ಟು ನೀವು ಪ್ರಶ್ನೆ ಕೇಳುವಾಗ ಇವತ್ತು ಈ ಚಾಪ್ಟರ್ 2 ಅಲ್ಲಿ ಏನ್ ನಾವು
ಅರ್ಥ ಮಾಡ್ಕೊಂಡ್ವಲ್ಲ, ಇವತ್ತಿನ ವಸ್ತುಸ್ಥಿತಿಗೆ ನಮ್ಮ ಜೀವನದಲ್ಲಿ ಏನು ಅದರಿಂದ ಹೇಗೆ ಅನುಕೂಲ ಪಡ್ಕೋತಾ ಇದ್ದೀವಿ, ಹೇಗೆ ಅನಾನುಕೂಲನೂ ನಮ್ಗೆ ಆಗ್ತಾ ಇದೆ ಅನ್ನೋದನ್ನ ಸಂಬಂಧಿಸಿ ಪ್ರಶ್ನೆ ಕೇಳಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ, ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಹೌದು ಹೌದು. ಓಕೆ ಡಾಕ್ಟರ್ ಕ್ಲೋಸ್ ಮಾಡಿ. पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांति. ಥ್ಯಾಂಕ್ ಯು. ಧನ್ಯವಾದಗಳಣ್ಣ. ಧನ್ಯವಾದ. ಧನ್ಯವಾದಗಳು. You are saying something? ತುಂಬಾ ಸರಳವಾಗಿ ಅರ್ಥ ಆಯ್ತು ಇವತ್ತು. ತುಂಬಾ ಸರಳವಾಗಿ, ಕಾಂಪ್ಲೆಕ್ಸ್ ಅನ್ನಿಸ್ತಾ ಇಲ್ಲ. ಇಲ್ಲಿ ರೆಡ್ಮಿ ಅಂತ ಯಾರು ಬಂದಿದ್ದಾರೆ? ಯಾರು?